ನಾನು ಕಳೆದ ವಾರ मैं पिछले हफ्ते ನಿಮ್ ಜೊತೆಗೆ ಹಂಚಿಕೊಳ್ತಾ ಇದ್ದೆ. आपसे मैं बांट रहा था ಕರ್ತನಿಗೋಸ್ಕರ ಆಗ್ರಹ, परमेश्वर के लिए रहने वाला जुनून, ಬೆಂಕಿ. आग. ಕರ್ತನಿಗೋಸ್ಕರ ಆಗ್ರಹವನ್ನ ಬೆಂಕಿಯನ್ನ ಕಳೆದುಕೊಳ್ಳುವುದು परमेश्वर के लिए आग और जुनून को खोना ವ್ಯಭಿಚಾರ ಬೇರೆ ಪಾಪಕ್ಕಿಂತಲೂ ಬಹಳ ಡೇಂಜರ್. व्यभिचार और दूसरे पापों से बहुत खतरनाक है, ಯಾಕಂದ್ರೆ क्योंकि ಆ ಒಂದು ಬೆಂಕಿಯನ್ನು ನಾವು ಕಳೆದುಕೊಳ್ಳೋದಾಗಿದ್ರೆ उस आग को अगर हम खो देंगे तो ಎಲ್ಲವನ್ನ ಕಳೆದುಕೊಂಡ್ಬಿಡ್ತೀವಿ. सब कुछ हम खो देंगे. ಕಳೆದ ವಾರ पिछले हफ्ते ನಾನು ಆ ಬೆಂಕಿಯನ್ನು ಕಳೆದುಕೊಳ್ಳುವುದರ ದುಷ್ಪರಿಣಾಮ ಮತ್ತು ಆಶೀರ್ವಾದ ಎರಡನ್ನು ಹಂಚ್ಕೊಳ್ತೇನೆ ಅಂತ ಹೇಳಿದ್ದೆ. पिछले हफ्ते मैंने बताया उस आग को खोने के बाद आने वाला दुष्परिणाम और आशीष दोनों को बांटूंगा कह के. ಸಿದ್ಧರಿದ್ರೆ ಒಂದ್ಸಾರಿ अगर आप तैयार है तो एक बार आमीन कहिएगा. ಎಲ್ಲರ ಸತ್ಯವೇದ ನಿಮ್ ಜೊತೆಗಿದೆ ತಾನೆ? आपका सबका पवित्र शास्त्र आपके पास है. ಆಮೆನ್. आमेन. ಈ ವರ್ಷ यह साल, ಇದೊಂದೇ ವರ್ಷ ಅಲ್ಲ, ಈ ವರ್ಷದಿಂದ ಮುಂದೆ यह एक ही साल नहीं ವರ್ಷದೊಂದಿಗೆ लेकिन इस साल के साथ आगे ಶ್ರೇಷ್ಠವಾದ ಸಂಗತಿಗಳಿಗೋಸ್ಕರ ಸಿದ್ಧವಾಗಬೇಕು. श्रेष्ठ चीजों के लिए तैयार होना है. ನನ್ನ ಹೃದಯದಲ್ಲಿರುವಂತ ಒಂದು ಆಗ್ರಹ ಏನಂದ್ರೆ, मेरे हृदय में रहने वाला एक आग्रह क्या है? ಏನು ಅಪ್ಪಿತಪ್ಪಿ ಮಹತ್ಕಾರ್ಯಗಳಾಗೋದಲ್ಲ, यहाँ पर गिन चुक कर आशीष होना नहीं, ಇಂಟೆನ್ಷನಲಿ लेकिन वहाँ पर ನಿರ್ದಿಷ್ಟವಾಗಿ निर्दिष्टता के ಬಯಸಿ साथ वहाँ पर चाह ಹೋರಾಡಿ लड़ाई कर ಮಹತ್ಕಾರ್ಯಗಳನ್ನ ಪಡೆದುಕೊಳ್ಳುವಂತ ಸಭೆಯಾಗಿ ನಾವು चमत्कार पाने वाला कलीसिया हमें बदलना, कलीसिया में हमें ಏನೋ बदलना है, ಆಕಸ್ಮಿಕವಾಗಿ ಅಂತಲ್ಲ. कुछ भी संजोग से नहीं. ಆಮೆನ್. आमेन. ಆಮೆನ್. ಆಮೆನ್. ಅನಾರೋಗ್ಯಗಳನ್ನ ಕೈ ಹಿಡಿದು ಎತ್ತಬೇಕು, ಆ ದಿನಗಳು ಬರಬೇಕು. बीमारियों को उठाकर चलाना है, वह दिन आना है. क्या आएंगे? ಬಂದೇ ಬರ್ತದೆ. आएंगे ही आएंगे. ಚರಿತ್ರೆಯಲ್ಲಿ ಅಂತ ದಿನ ಇದ್ವು ಅಂದ್ರೆ, इतिहास में अगर ऐसे दिन थे ಆ तो ದಿನಗಳು ಇನ್ನು ಕಾದ್ಕೊಂಡಿವೆ. वह दिन अभी इंतजार कर ಆ रहे ದಿನಗಳು हैं. ಪುನರಾವರ್ತಿಸ್ತವೆ. वह दिन वापस दोहराएंगे. ತಿರುಗಾ ಬೆಂಕಿ ಬೇಕಷ್ಟೇ. वापस फिर से वो आग यार, चाहिए, तेरा सिर्फ उतना बेंकी. है. क्या कोई कहेंगे आग? ಸ್ವಲ್ಪ ಗಟ್ಟಿಯಾಗಿ थोड़ा जोर से कहिए. आमेन. आमेन. ಜನರು, लोग, ನಾನು ನೆನಪು ಮಾಡ್ಕೊಡ್ತೇನೆ, ಹೋದ ವಾರದ ಸ್ವಲ್ಪ ನೆನಪು ಮಾಡ್ಕೊಟ್ಟು ಈ ವಾರದಲ್ಲಿ ಮುಂದುವರಿತೇನೆ. पिछले हफ्ते का थोड़ा याद दिलाकर इस हफ्ते में मैं आगे ಸಭಾ बढ़ूंगा. ಪಾಲಕರುಗಳು, पासवान ಜನರು, और लोग, ಕುಟುಂಬದಲ್ಲಿ ಸ್ಥಿರತೆ ಬರುವಾಗ परिवार में जब स्थिरता आ जाता है, ಉತ್ತಮವಾದ ಆದಾಯ, अच्छा सा आमदनी, ನೆನಪಿದೆ ತಾನೆ? आपको याद है ना? ಸ್ವಲ್ಪ ನೆನಪು ಮಾಡ್ಕೊಡ್ತೀನಿ. थोड़ा सा मैं आपको याद. ಉತ್ತಮವಾದ ಆದಾಯ, उत्तम सा आमदनी, ಏಳಿಗೆ, बढ़ोतरी, ಸುಖ, सुख, ಮನೆ ಬಂತು, घर आ गया, ಎಲ್ಲ ಒಳ್ಳೆ ಚೆನ್ನಾಗಿ ನಡೀಲಿಕ್ಕೆ ಪ್ರಾರಂಭ ಆಗುವಾಗ सब कुछ जब अच्छा चलने लगता है, ಕರ್ತನಿಗೋಸ್ಕರ ಬೆಂಕಿಯನ್ನು ಕಳೆದುಕೊಳ್ತಾರೆ. परमेश्वर के लिए रहने वाला जुनून वो खोते हैं. ರಾತ್ರಿ ಎಲ್ಲ रात पूरा ನಿದ್ದೆಗೆಟ್ಟು नींद ನನ್ನನ್ನು छोड़कर ಗುಣಪಡಿಸು, मुझे चंगाई ನನಗೆ देना, ಮನೆಯನ್ನು ದಯಪಾಲಿಸು मुझे घर देना, ಎಂಬುದಾಗಿ ಗೋಳಾಡ್ತಾ ಇರೋರು ऐसे कह के संघर्ष करने ಎಲ್ಲ वाले ಸಿಕ್ಮೇಲೆ सब कुछ मिलने के ಸ್ವಲ್ಪ बाद ತಣ್ಣಗಾಗ್ಬಿಡ್ತಾರೆ. थोड़ा सा ठंडे पड़ जाते हैं. ನಂಬರ್ 1 पहला चीज, ಪ್ರಾರ್ಥನೆಯನ್ನು ಕಳ್ಕೊಳ್ತಾರೆ. प्रार्थना को वो खो देते ಬೆಳಿಗ್ಗೆ हैं. 4 ಗಂಟೆಗೆ 5 ಗಂಟೆಗೆ ಹೇಳೋರು सुबह 4-5 बजे उठने वाले, ಈಗ ಎಲ್ಲ ಇದೆ, अब सब कुछ है, ದೇವರು ನನ್ನೊಟ್ಟಿಗಿದ್ದಾನೆ, परमेश्वर मेरे साथ है, ಅವನು ಇಲ್ಲದೆ ಹೋಗಿದ್ರೆ ಇಷ್ಟೆಲ್ಲ ಯಾಕೆ ಕೊಡ್ತಾ ಇದ್ದ अगर वो नहीं होते तो इतना सब कुछ कैसे आता? ಅನ್ಕೊಂಡ್ಬಿಟ್ಟು ऐसे सोचकर ಸ್ವಲ್ಪ ಸುಖ ಜೀವನಕ್ಕೆ थोड़ा ಹೋಗ್ಬಿಡ್ತಾರೆ. सा सुख की जिंदगी में चले जाते हैं. ನಂಬರ್ 2, दूसरा चीज, ಇನ್ನು ಕೆಲವರು और थोड़े से लोग ಕಾದು ಕಾದು इंतजार करके ಪ್ರಾರ್ಥನೆ ಮಾಡ್ತಾರೆ, प्रार्थना करते हैं, ಉಪವಾಸ ಮಾಡ್ತಾರೆ, उपवास करते हैं, ಬೇಡಿಕೊಳ್ತಾರೆ, वो मांगते हैं, ಆದ್ರೆ ಕಾದು ಕಾದು लेकिन इंतजार करके ಸಿಗದೇ ಇರುವಾಗ जब नहीं मिलता है ಸೋತವರಾಗಿ वो हारे हुए ನಿರಾಶೆ होकर ಪಟ್ಟು निराशा में जाकर ಮೆಲ್ಲಗೆ धीरे से, ಇದು ನಮಗಲ್ಲ, ये हमारे लिए नहीं है, ದೇವರು ಆದುಕೊಂಡವರಿಗೆ ಮಾತ್ರ ಬಿಡು ಅನ್ಕೊಂಡ್ಬಿಟ್ಟು परमेश्वर पे जो निर्भर है उनके लिए है, ಮೆಲ್ಲಗೆ कहते हैं. ತಮ್ಮ ಬೆಂಕಿಯನ್ನು ಕಳ್ಕೊಂಡ್ ಬಿಡ್ತಾರೆ. धीरे से अपने अग्नि को वो खो देते हैं. ನಂಬರ್ 3, तीसरा चीज, ಮೂರನೇ ರೀತಿ ಜನ तीसरे तरीके के लोग ಬೇರೆಯವರಿಂದ ಉಂಟಾದ ನೋವುಗಳ ನಿಮಿತ್ತವಾಗಿ, दूसरे से पाए हुए दर्दों के निमित्त, ಆ ಗಾಯಗಳ ನಿಮಿತ್ತವಾಗಿ उस दर्दों के चोटों के निमित्त ಏನು ಮಾಡಿದ್ರೆ ಏನು ಉಪಯೋಗ? क्या करेंगे तो क्या लाभ है? ಆಮೆನ್. आमेन. ಅವ್ರು ಎಷ್ಟೆಲ್ಲ ಮಾಡಿ ಸುಖವಾಗಿದ್ದಾರೆ, इतना सब कुछ कर वो सुख से जी ನಮಗೆ रहे ಯಾಕೆ ಇಷ್ಟ हैं, ನೋವು तो फिर मुझे क्यों इतना तकलीफ ಅನ್ನುವಂತ है? ಭಾವನೆಗಳಿಗೆ ಒಪ್ಪಿಸ್ಕೊಟ್ಟು ऐसे कहकर भावनाओं के अधीन में होकर, ಸೋತೋಗಿ हार मानकर ಬೆಂಕಿಯನ್ನ ಕಳ್ಕೊಂಡ್ಬಿಡ್ತಾರೆ. आग को जुनून को खो देते हैं. ನಂಬರ್ 4, चौथा चीज, ನಾಲ್ಕನೇವರು तो चौथे लोग ಲೋಕದ ಆಸೆಗಳಲ್ಲಿ दुनिया के आशाओं में ಅದನ್ನ ಗಳಿಸ್ಬೇಕು, उसे कमाना ಇದು है, ಬೇಕು, यह चाहिए, ಅಂತ ನೌಕರಿ ಬೇಕು, ऐसा नौकरी ಇಂಥದ್ದು चाहिए, ಬೇಕು, ऐसा ಅದರ चाहिए, ಹಿಂದೆ ಓಡ್ತಾ ಓಡ್ತಾ उसके पीछे भागते भागते ಆ ಬೆಂಕಿಯನ್ನ उस ಕಳ್ಕೊಂಡ್ಬಿಡ್ತಾರೆ. आग को वो खो देते हैं. ಆಮೆನ್. आमेन.
ಆದ್ರೆ लेकिन ನಾನು ಹೇಳ್ತೀನಿ ನಿಮಗೆ, मैं आपसे कहता हूँ, ಎಷ್ಟೇ ನೋವಾಗ್ಲಿ, चाहे कितना भी दर्द क्यों ना हो, ನಾನು ಕಳೆದ ವಾರ ನಿಮಗೆ ಹೇಳಿದೆ, मैं पिछले हफ्ते आपसे ನಾನು ಮುಂದುವರೆದು ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ आगे बढ़कर मैं कह रहा था क्योंकि ಆ ಬೆಂಕಿಯನ್ನ उस आग को ಕಾದುಕೊಳ್ಬೇಕಂದ್ರೆ रखवाली करना है तो ನಂಬಿಕೆಯು विश्वास ಕೇಳುವುದರಿಂದಲೇ ಬರ್ತದೆ. सुनने से ही आता है. ಯಾವುದನ್ನ ಕೇಳ್ತೀಯೋ जो आप सुनते ಅದು हैं ನಿನ್ನ ಮೇಲೆ ಪ್ರಭಾವ ಬೀಳ್ತದೆ. वो आपके ऊपर प्रभावित होता है. ಕೇಳ್ತಾ ಇದ್ದೀರಾ? क्या आप सुन रहे हैं? ಆಮೆನ್. आमेन. ನೋವು ಉಂಟಾದಾಗ, जब दर्द होता है, ಗಾಯವಾದಾಗ जब चोट लगता है, ನೀವು ಸುಮ್ಮನೆ ಬಿಟ್ಬಿಟ್ರೆ आप खामोशी से उसे छोड़ ಆ ಗಾಯ देंगे ಇನ್ನೂ तो ಆಳವಾಗುತ್ತೆ. वह चोट और गहरा हो जाता है. ವಾಕ್ಯದ ಸಂದೇಶಗಳು, वचन के संदेश, ದೇವರ ವಾಕ್ಯ परमेश्वर का वचन ನೋವುಗಳನ್ನ ಗುಣಪಡಿಸ್ತದೆ. दर्दों को चंगाई देता है. ಮನಸ್ಸು ಗುಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. मन चंगा होने लगता ಅದು है. ಗುಣ ಆಗ್ತಾ ಇದ್ದಂಗೆ जैसे वो चंगाई ಹೊಸ पाता है, ಚೈತನ್ಯ ಬರ್ತದೆ, एक नया सा चैतन्य ಹೊಸ आता ಬಲ है, ಬರ್ತದೆ, एक नया सा बल आता है, ಹೊಸ ಯೋಚನೆಗಳು ಬರ್ತದೆ, नए से योजनाएं आते हैं, ಹೊಸ ಸಂಗತಿಗಳನ್ನು ಮಾಡುವ ಹುಮ್ಮಸ್ಸು ಬರ್ತದೆ. नए चीजों को करने वाला जिद आता है. ನಂಬರ್ 1, पहला चीज, ಜನರು लोग ಸೆಟಲ್ ಆಗುವಾಗ जब सेटल हो जाते हैं ತಮ್ಮ ಬೆಂಕಿಯನ್ನು ಕಳ್ಕೊಳ್ತಾರೆ. अपने जुनून को खोते हैं. ನಾನು ಕಳೆದ ವಾರ ಹೇಳಿದ ಎಲ್ಲ ನೆನಪುಗಳನ್ನು ಬರ್ತದೆ ಅನ್ಕೊಳ್ತೀನಿ. मैंने जो पिछले हफ्ते किया सब आपको याद आ रहा है, मैं सोचता ಕೇಳಿದ್ರಲ್ಲ? हूँ. आपने सुना ना? ರಾತ್ರಿ ನಿದ್ದೆ ಇಲ್ಲ, रात के समय में नींद नहीं ಮಕ್ಕಳು है, ರಜೆ ಹಾಕ್ಬಿಟ್ರು, बच्चों ने छुट्टी See? डाला. देखिए ಎಷ್ಟು ಹಸಿವು ಬರ್ತದೆ. कितना भूख आ जाता है. ಆದ್ರೆ ಸೆಟ್ಲ್ ಆದ್ಮೇಲೆ लेकिन सब ಅದು सेटल होने के ನಿಲ್ಬಾರ್ದು. बाद वो नहीं रुकना ಹೆಂಗೆ है. ಬ್ರದರ್ ಡಿಸಿಷನ್ ಮಾಡಿದ್ರು? कैसे भाई ने इस फैसला किया? ಪಾಸ್ಟರ್ ಹಿಂದಿನಿಂದ पासवान जी आपसे ಕುಟುಂಬ ಪ್ರಾರ್ಥನೆ ನಾವು ನಿಲ್ಲಿಸೋದಿಲ್ಲ. परिवार के प्रार्थना को हम नहीं आमेन. रोकेंगे. आमेन. ಆ ಬೆಂಕಿ ಇನ್ನೂ ಹೆಚ್ಚಿಗೆ ಆಗ್ಬೇಕು. वह आग और भी बढ़ना है. ನನಗೆ ಆಗಿರುವ ಮಾತ್ ಕಾರ್ಯವನ್ನ जो चमत्कार मुझे हुआ है, ಸಭೆಯಲ್ಲಿ ನಾವು ಅದನ್ನು ಎಲ್ಲರ ಜೀವನದಲ್ಲಿ ನೋಡ್ಬೇಕು. कलीसिया में हर एक की जिंदगी में अब उसे बेंकी हमें बेली देखना है. बेको। वह आग बढ़ना है. ಮನೆ ಸಿಕ್ಕ ನಂತರ, घर मिलने के बाद, ಹಣ ಸಿಕ್ಕ ನಂತರ, पैसा मिलने के बाद, ಗುಣಪಡಿಸುವಿಕೆ ನಂತರ, चंगाई मिलने के बाद, ಒಂದ್ ವೇಳೆ ಆ ಬೆಂಕಿಯನ್ನು ಕಳೆದುಕೊಂಡ್ಬಿಟ್ವಿ ಅಂದ್ರೆ अगर उस आग को हमने खो दिया है तो ಅದ್ರ ಹಿಂದಿರುವಂತ ನಷ್ಟಗಳು ಬಹಳ ಇದೆ. वो उसके पीछे रहने वाले नष्ट वो बहुत ಒಂದೊಂದಾಗಿ सारे हैं. ಬರ್ತೀನಿ. एक एक कर मैं बताऊंगा. ಆಮೆನ್. आमेन. ಇವತ್ತಿನ ಮುಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. आज के दिन इसे खत्म करने की कोशिश मैं करूंगा. ಯಾರಾದ್ರೂ ಹೇಳ್ತೀರಾ ಬೆಂಕಿ, कोई तो कहेंगे आग, ಆಗ್ರಹ जुनून ಎಂದಿಗೂ ಕಳ್ಕೊಳ್ಬಾರ್ದು, ಆಯ್ತಾ? कभी भी उसे नहीं खोना है. ಆಮೆನ್. आमेन. ಆಮೆನ್. आमेन. ನಿಮಗೆಲ್ಲವೂ ಸಿಕ್ಕಿರುವುದಾಗಿದ್ರೆ अगर आपको सब कुछ मिला है तो ಅದರ ಅರ್ಥ ಕೆಲಸ ಮುಗೀತು ಅಂತಲ್ಲ, उसका मतलब काम खत्म हुआ है ಎಲ್ಲವೂ कि ತೀರಿತು नहीं? ಅಂತಲ್ಲ. सब कुछ खत्म हो गया कि ಯೇಸು नहीं? ಸ್ವಾಮಿ यीशु मसीह ಕ್ರೂಜೆಯ ಮೇಲೆ क्रूस के ऊपर ತೀರಿತು ಅಂತ ಹೇಳಿದಾಗ ये सब खत्म हो गया. जब उन्होंने कहा ಎಲ್ಲವೂ ಮುಗೀತು ಅಂತ ಹೇಳಿಲ್ಲ, सब कुछ समाप्त हो गया, इसीलिए नहीं कहा ಸೈತಾನನ ಬಲ ತೀರಿತು, शैतान का बल समाप्त हो गया, ಅನಾರೋಗ್ಯದ ಶಕ್ತಿ ತೀರಿತು, बीमारी का शक्ति वो समाप्त हो गया, ಗುಲಾಮತನದ ಅಧಿಕಾರ ತೀರಿತು. गुलामी का अधिकार वो खत्म ಆದ್ರೆ हो गया. ಈ ತೀರಿತು ಅಂತ ಹೇಳಿದ್ದು लेकिन ये समाप्त हो गया जो उन्होंने ಮನುಷ್ಯ कहा, ಕುಮಾರನು वो मनुष्य का पुत्र है. ಪುನರುತ್ಥಾನವಾದ ಮೇಲೆ पुनरुत्थान होने के बाद ಲೋಕದ ಕಟ್ಟ ಕಡೆಗೆ ಹೋಗಿರಿ ಅಂತ ಹೇಳಿದ್ದು दुनिया के कोने कोने में जाइए के कहने वाले ದೇವಕುಮಾರನು. परमेश्वर के पुत्र ಯಾಕಂದ್ರೆ हैं. क्योंकि ಅಲ್ಲಿಂದ वहां से ಆತನ ಬಲದ ಪ್ರಾರಂಭವಾಯಿತು. उनके बल का प्रारंभ हुआ है, ತೀರಿ ಹೋಗ್ಲಿಲ್ಲ, समाप्त नहीं हुआ. ಬಲ वहां ಪ್ರಾರಂಭವಾಯಿತು. पर बल प्रारंभ हुआ है. ಆಮೆನ್. ಆಮೆನ್. ಯಾರಾದ್ರೂ ಹೇಳಿದ್ರು ಪ್ರಾರಂಭ? कोई तो कहिए ये प्रारंभ है. ಹಲ್ಲೆಲೂಯಾ, हालेलूया, ಹಲ್ಲೆಲೂಯಾ. हालेलूया. ಆತನಿಗೆ ಅಸಾಧ್ಯವಾದವುಗಳನ್ನ उनके लिए जो असंभव है उन्हें ಸಾಧಿಸಿಕೊಳ್ಳುವಂತ ಪ್ರಯಾಣದಲ್ಲಿ ನಾವು ಧುಮುಕಿದೀವಿ. हासिल करने वाले सफर में हम आए हैं. ಮೋಶೆ ಬಗ್ಗೆ ನಿಮ್ ಜೊತೆಗೆ ಹಂಚಿಕೊಂಡೆ. मूसा के बारे में मैंने आपसे बताया. ಬೆಂಕಿ, वह आग्रह, ಆತನಲ್ಲಿ ಆಗ್ರಹವಿತ್ತು. उसमें वो जुनून था, ತನ್ನ ಜನರ ಪರವಾಗಿ ಆಗ್ರಹ. अपने लोगों के लिए जुनून. ಒಬ್ಬ ಐಗುಪ್ತನು एक मिस्रवासी ಒಬ್ಬ ಇಬ್ರಿಯನನ್ನ एक इब्रानी को ಹೊಡೆಯುವುದನ್ನ ನೋಡಿ मारते हुए देखकर ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ वो ಅವನಿಗೆ. उसे सह नहीं पाया. ಇಟ್ಕೊಂಡು ಐಗುಪ್ತನನ್ನ ಕೊಂದಾಕ್ಬಿಟ್ಟ. उसे पकड़कर उस मिस्रवासी को ನನ್ನ उसने मार ಜನರು. डाला. मेरे लोग, ನಿನಗೆ ನಿನ್ ಮನೆಯಲ್ಲಿ ಎಲ್ಲ ರಕ್ಷಣೆ ಹೊಂದಿದಾರ? आपके घर में क्या सबने तारन पा लिया है? ಸಂತೋಷ. खुशी की बात है. ಅದರ ಅರ್ಥ ಎಲ್ಲ ಮುಗೀತಂದಾಗಲ್ಲ. उसका मतलब ये नहीं कि सब खत्म हो ಒಂದು गया. ವೇಳೆ अगर ನಿಮ್ಮ ಸಂಬಂಧಿಕರುಗಳು आपके रिश्तेदार ಇನ್ನು ರಕ್ಷಣೆ ಹೊಂದಿಲ್ಲ ಅಂದ್ರೆ, अभी तारन उन्होंने नहीं पाया ನಿಮ್ಮ है तो ಕಸಿನ್ಗಳು आपके चचेरे भाई ಅವರು ಭಕ್ತಿ ಜೀವನ ಜೀವಿಸ್ತಾ ಇಲ್ಲ ಅಂದ್ರೆ, अगर वो भक्तिवन जिंदगी नहीं जी रहे ನಿನ್ನ हैं ಮೇಲೆ तो ಜವಾಬ್ದಾರಿ ಇದೆ. आपके ऊपर जिम्मेदारी है. ಬೆಂಕಿಯನ್ನು ಕಾದುಕೊಳ್ಳೋದಕ್ಕೆ ಅದಕ್ಕೊಂದು ಒಳ್ಳೆ ಆಧಾರ ಅದು. आग की रखवाली करने के लिए वो एक अच्छा सा ಅದಕ್ಕೋಸ್ಕರ आधार है. ಆಗ್ರಹದಿಂದ ಪ್ರಾರ್ಥಿಸಿ
ಪ್ರಾರ್ಥಿಸು. उनके लिए जुनून से भरे हुए होकर प्रार्थना ಅವನಿಗೆ कीजिएगा. ತನ್ನ ಕರೆಯುವಿಕೆ ಬಗ್ಗೆ ಬೆಂಕಿ ಇತ್ತು. वो उसके बुलावट के बारे में जुनून उसमें था. ಅದನ್ನು ತಾನಾಗೆ ಪ್ರಾರಂಭ ಮಾಡ್ಲಿಕ್ಕೆ ನೋಡ್ದ. वो अपने आप ही उसे प्रारंभ करने की कोशिश उसने ಆದ್ರೆ की. ಇನ್ನು ದೇವರ ಜೊತೆಗೆ ಕೈಯಲ್ಲಿ ಕೈ ಹಾಕಿ ನಡೆಯೋದು ಗೊತ್ತಿರ್ಲಿಲ್ಲ. लेकिन अभी भी परमेश्वर के साथ हाथ मिलाकर चलना वो नहीं ಅವನಿಗೆ जानता था. ಕರ್ತನ ಪರವಾಗಿ ಭಯಂಕರ ಬೆಂಕಿ ಇತ್ತು. वो परमेश्वर के लिए बहुत सारा अग्नि उसके अंदर था. ಆದ್ರೆ ನಾನು ಕಳೆದ ವಾರ ಹೇಳಿದ ಅದೆಲ್ಲ लेकिन मैंने पिछले हफ्ते कहा वो सब कुछ ಒಂದೇ ಒಂದು ಗಂಡಾಂತರದಲ್ಲಿ एक ही एक घटना से ಕಳೆದು ಹೋಗ್ಬಿಡ್ತು. वो खत्म हो गया. ಐಗುಪ್ತನನ್ನು ಕೊಂದ. विश्वासी को उसने मार डाला. ಫರೋನ್ ಅವನನ್ನು ಹಿಡಿತಾನ್ರಿ ಅಂದ್ರು. फिरौन ने कहा कि उसे पकड़ कर ले आना. ಸೈನಿಕರು ಅವನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. सारे सैनिक उसे ढूंढने लगे. 40 ವರ್ಷ 40 साल ಅವನು ಐಗುಪ್ತದಿಂದ ಓಡಿ ಹೋದಾಗ वो मिस्र से जब भाग गया 40 ವರ್ಷದವನು 40 वर्ष का वो था. ಇದು ಇದಿರಲ್ಲ. आप सब यहीं पर है. 40 ವರ್ಷದವನು 40 वर्ष का वो था. ಓಡಿ ಹೋದ. ಮಿದ್ಯಾನ್ ದೇಶಕ್ಕೆ ಓಡಿ ಹೋದ. वो मिद्यान देश में भाग गया. ಮೊದಲು 40 पहले 40 ಓಡಿ ಹೋದ್ಮೇಲೆ भाग कर जाने के बाद ದೇವರು ಭೇಟಿ ಆಗುವವರೆಗೆ परमेश्वर उससे मिलने तक ಮಿದ್ಯಾನ್ ದೇಶದಲ್ಲಿ 40 ವರ್ಷ. मिद्यान देश में 40 साल. ಎಷ್ಟಾಯ್ತು ಅವನಿಗೆ? तो फिर कितना हुआ? 80 ವರ್ಷ. 80 साल. ಎಲ್ಲ ಮುಗಿದು ಹೋಗೈತೆ. सब कुछ खत्म हो चुका ಆದ್ರೆ है. ದೇವರ ದೃಷ್ಟಿಯಲ್ಲಿ लेकिन परमेश्वर के नजर ಏನು में ಮುಗಿದಿಲ್ಲ. कुछ भी खत्म नहीं हुआ ಆಹಾ. है. नहीं. ಆಮೆನ್ आमेन. ಆಮೆನ್. आमेन. ಬೆಂಕಿ ಬೇಕಷ್ಟೇ. सिर्फ जुनून ಕಳೆದ ವಾರ चाहिए. ನಾನು ನಿಮಗೆ ಹೇಳಿದೆ, पिछले हफ्ते मैंने आपसे कहा ಬೆಂಕಿಯನ್ನ ಕಳೆದುಕೊಂಡಂತ ಮೋಶೆಗೆ आग को खोने वाले मूसा को ದೇವರು ಹೇಗೆ ಭೇಟಿಯಾದ್ರು? परमेश्वर कैसे मिले? ಉರಿಯುವ ಬೆಂಕಿಯ ಪೊದೆಯಲ್ಲಿ. कटेली जलते हुए ಅಲ್ಲಿಗೆ पौधे ಮುಗಿಸಿದ್ವಿ से. ತಾನೇ ನಾವು ಕಳೆದ ವಾರ? पिछले हफ्ते वहां पर ही हमने समाप्त ಆಮೆನ್. किया है ना. आमेन. ಆಮೆನ್. आमेन. ಯಾಕೆ? क्यों? ದೇವರು परमेश्वर ನಮ್ಮ ದೇವರು हमारे परमेश्वर ದಹಿಸುವ ಬೆಂಕಿಯಾಗಿದ್ದಾನೆ. वह जलने वाले अग्नि है. ಧರ್ಮೋಪದೇಶ ಕಾಂಡ व्यवस्था विवरण का 4ನೇ पुस्तक ಅಧ್ಯಾಯ उसका 4था अध्याय 24ನೇ ವಚನ. उसका 26वां वचन. ಧರ್ಮೋಪದೇಶ ಕಾಂಡ व्यवस्था विवरण का 4ನೇ पुस्तक ಅಧ್ಯಾಯ उसका 4था अध्याय 24ನೇ ವಚನ ಓದಿ उसका ಅಮ್ಮ. 24वां वचन. ದೇವರಾದ ಯೆಹೋವನು ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದೆ ಹಾ. ಉರಿಯುವ ಬೆಂಕಿಯಂತೆ ಹಾ. ದ್ರೋಹಿಗಳನ್ನು ದಹಿಸಿ ಬಿಡುವವನಾಗಿದ್ದಾನೆಂದು ತಿಳಿಯಿರಿ. ಆಮೆನ್. ಆಮೆನ್. KJV ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಏನ್ ಹೇಳ್ತದ ನೋಡ್ರಿ. ನಿನ್ನ ದೇವರಾದ ಕರ್ತನು ದಹಿಸುವ ಅಗ್ನಿಯು ರೋಷವುಳ್ಳ ದೇವರು ಆಗಿದ್ದಾನೆ. ರೋಷವುಳ್ಳವನಂದ್ರೆ ಗೊತ್ತಾ? जल उठने वाले परमेश्वर आप जानते हो. ಬೆಂಕಿಯಲ್ಲಿರುವ ಆತನು, आग में रहने वाले परमेश्वर, ರೋಷವುಳ್ಳ ಆತನು. वो जल उठने वाले परमेश्वर. ಜನ ಅಂತಾರೆ, लोग कहते हैं, ಈ ಪೆಂಟಿಕೋಸ್ದವರು ये पेंटिकोस्ट वाले ಕಿರ್ಚಾಡ್ತಾರೆ, वो चीखते हैं, ಸರ್, श्रीमान ದೇವರ ವಾಕ್ಯ ಹೇಳ್ತಾ ಇದೆ, परमेश्वर का वचन कह ನಮ್ಮ रहा ದೇವರು है ರೋಷವುಳ್ಳವನು. हमारे परमेश्वर जल उठने वाले परमेश्वर है. ರೋಷವುಳ್ಳವನು. वो जल उठने वाले परमेश्वर ಆತನು है. ನುಡಿಯುವಾಗ जब वो बात करते हैं ಸೀನಾಯಿ ಬೆಟ್ಟವೇ ಅಲ್ಲಾಡಿತು. सीनाई पर्वत ही हिल गया. ಆತನು ಇಳಿದು ಬಂದಾಗ जब वो उतर आए ಇಡೀ ಸೀನಾಯಿ ಬೆಟ್ಟದ ಮೇಲೆ ಬೆಂಕಿ ಆವರಿಸಿಕೊಳ್ಳುತ್ತೆ. पूरे सीनाई पर्वत पर आग उतर आया. ಯಾಕೆ? क्यों? ಅವನು ದಹಿಸುವ ಅಗ್ನಿ. वह भस्म होने वाला अग्नि है. ಯಾರಾದ್ರೂ ಅಗ್ನಿ ಅಂತ ಹೇಳ್ತಿರೋ? क्या कोई अग्नि कहेंगे? ಬೆಂಕಿ. ಆಮೇನ್ ಆಮೇನ್. ಸ್ವಲ್ಪ ಗಟ್ಟಿಯಾಗಿ, ಸ್ವಲ್ಪ ಗಟ್ಟಿಯಾಗಿ. ಆಮೇನ್. आमेन. ಅವನಲ್ಲಿ ಎಷ್ಟು ಆಗ್ರಹ ಇತ್ತು ನೋಡಿ. उसमें कितना जुनून था आप देखिए. ಆತನು ಐಗುಪ್ತದಲ್ಲಿದ್ದಾಗ वो जब मिस्र देश में था ಮೇಲಿಂದ ಮೇಲೆ बार बार ಸ್ವಜನರ ಬಳಿಗೆ ಹೋಗಿ, अपने भाइयों के पास जाकर, ಗುಲಾಮದಲ್ಲಿರುವಂತ ಸ್ವಜನರ ಬಳಿಗೆ ಹೋಗಿ गुलामी में रहने वाले अपने लोगों के पास जाकर ಅವರನ್ನು ನೋಡ್ತಾ ಇದ್ದ. उनको वो देखता था. ಆದ್ರೆ ಓಡಿ ಹೋದ್ಮೇಲೆ लेकिन भाग कर जाने ಆ के बाद 40 ವರ್ಷ वह 40 साल ಜನರ ಪರವಾಗಿರುವಂತ ಬೆಂಕಿಯು ಆರಿ ಹೋಯ್ತು. उसके लोगों के लिए रहने वाला आग जो है वो बुझ गया. ಮೊದಲು ಓದ್ತೀವಿ, पहले हम जाते ಮೊದಲ हैं, 40 ವರ್ಷದಲ್ಲಿ ಓದ್ತೀವಿ, पहले 40 साल में हम ತನ್ನ जाते ಸ್ವಜನರನ್ನ हैं ನೋಡ್ಲಿಕ್ಕೆ ಹೋದ ಅಂತ. अपने स्वजनों को देखने के लिए वो गया ಆದ್ರೆ कहते ಉಳಿದ हैं. 40 ವರ್ಷದಲ್ಲಿ लेकिन बचे 40 साल में ಹೆಂಡತಿ ಜಿಪ್ಪೋರಳು ಬಂದ್ಲು, पत्नी जिपोर आई, ಮಕ್ಕಳಾದ್ರು, बच्चे हुए, ಕುರಿಗಳಾದವು, पेड़ हुए, ಸೆಟಲ್ಮೆಂಟ್ ಆಯ್ತು. वहां पर सेटलमेंट हुए. ಈಗ अब ಎಲ್ಲಿಯೂ ಆ 40 ವರ್ಷದಲ್ಲಿ उन 40 सालों ತನ್ನ में ಜನರ ಬಗ್ಗೆ ವಿಚಾರಿಸಿದನು ಅಂತ ಎಲ್ಲೂ ಬರ್ದಿಲ್ಲ. अपने लोगों के बारे में उसने सोचा कि कहीं भी नहीं लिखा गया है. ತನ್ನವರಲ್ಲಿ ಯವನಸ್ಥನನ್ನ ಒಬ್ಬನನ್ನ ಕರೆದು उनमें से एक युवक को बुलाकर ನನ್ನ ಸಹೋದರರು ಹೇಗಿದ್ದಾರೋ ನೋಡಿಕೊಂಡು ಬಾ ಅಂತ ಹೇಳಿದ. ಎಲ್ಲೂ ಇಲ್ಲ. मेरे भाई कैसे है देख कर आना के कहीं भी नहीं लिखा गया ಬೆಂಕಿ है. ಕಳೆದು ಹೋಗ್ಬಿಡ್ತು. वहां पर आग बुझ गया. ಯಾರಿಗ್ ಬೇಕು? किसको चाहिए? ಎಲ್ಲಿದ್ದಾನೆ ದೇವರು? कहां पर है परमेश्वर?
ಏನ್ ಉಪಯೋಗ? क्या लाभ है? ಊಟ ಐತೆ, खाना है, ಸ್ವಜನರು खुद के लोग ಐಗುಪ್ತನನ್ನು ಕೊಂದಂಗೆ ನನ್ನನ್ನು ಕೊಲ್ತೀಯ ಅಂತ ಕೇಳಿದ್ರು. मिस्रवासी को जिस तरह मारा मुझे भी मार दोगे क्या उन्होंने पूछा. ಮಿದ್ಯಾನ್ಯನಾದಂತ ಇವನು मिद्यानी जो यह है ಸ್ವಂತ ಮಗನಂಗೆ ನನ್ನನ್ನ ಮಗಳನ್ನ ಕೊಟ್ಟಿಟ್ಕೊಂಡ. खुद के बेटे के जैसे बेटी को देकर उसने उसे रखा. ಯಾಕೆ ಬೇಕು? क्यों चाहिए? ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, इसीलिए यीशु मसीह ने कहा ನಿನ್ನನ್ನ ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸು. तुम्हें जो हिंसा देते हैं उनके लिए ಅದು प्रार्थना ಆಜ್ಞೆ ಅಲ್ಲ, करो. वो आज्ञा नहीं ಅದು है, ಬೆಂಕಿ. वो आग है. ಅವರ ಸ್ವಂತ ಜನರಿಂದ ಬಂದಂತ ತಿರಸ್ಕಾರ उसके अपने लोगों से जो तिरस्कार आया ಅವರ है ಬಗ್ಗಿರುವಂತ ಬೆಂಕಿಯನ್ನ ಹಸಿವನ್ನ ಆರಿಸ್ಬಿಡ್ತು. उसके अंदर रहने वाले उस भूख को आग को उसने बुझा Correct. दिया. क्या सही है? ಅರ್ಥ ಆಗ್ತದೆ ತಾನೆ? आप समझ रहे हो ना? ಸಂಬಂಧಿಕರಿಂದಲೇ ನೋವಾಗುತ್ತೆ, रिश्तेदारों से ही चोट पहुंचता है, ಸ್ನೇಹಿತರಿಂದಲೇ ನೋವಾಗುತ್ತೆ. दोस्तों से ही दर्द आता है. ಯಾಕೆ? क्यों? ಈ ಸೈತಾನನಿಗೆ यह शैतान ಈ को ನಾಲ್ಕು ಆಯುಧಗಳ ಬಗ್ಗೆ ತುಂಬಾ ಗ್ಯಾರಂಟಿ. यह 4 शस्त्रों के बारे में बहुत गारंटी है. ಅದರಲ್ಲಿ ಮೂರನೇ ಆಯುಧದ ಬಗ್ಗೆ ಅವನಿಗೆ ಪವರ್ಫುಲ್ ಗ್ಯಾರಂಟಿ. ಅವನಿಗೆ उसमें तीसरा शस्त्र जो उसके बारे में बलशाली विश्वास Number उसका है. 1, पहला चीज, ನೀವು ಎತ್ತಿಸಲ್ಪಡುವಾಗ आप जब उठाए जाते हो ಸೈತಾನನಿಗೆ ಯಾವ ತೊಂದರೆ ಇಲ್ಲ. शैतान को कोई तकलीफ नहीं है. ಹಾ, ಆಶೀರ್ವದಿಸ್ತಾ ಇದ್ದೀಯಾ? आशीष तुम दे रहे हो, ಮನೆ ಕೊಡ್ತಾ ಇದ್ದೀಯಾ ಅವನಿಗೆ? घर तुम उसे दे रहे हो. ಕೊಡು ದೇವ್ರೆ, परमेश्वर देना, ಚಿಂತೆ ಇಲ್ಲ, कोई चिंता ನಾನು नहीं है. ಕಾಯ್ತೀನಿ. मैं इंतजार करूंगा. ಯಾಕೆ? क्यों? ನಿನ್ ಮನೆ ಕಟ್ಟಿದ ಮೇಲೆ ನೋಡು, तुम घर बांधने के बाद 40 ದಿನ, 40 दिन, 21 ದಿನ, 21 दिन, 10 ದಿನ 10 दिन ಉಪವಾಸ ಮಾಡೋರು उपवास करने ಮನೆ वाले ಆದ್ಮೇಲೆ घर बांधने के 3 बाद ದಿನ ಮಾಡೋದಿಲ್ಲ. 3 दिन भी नहीं करते. ಸೈತಾನನಿಗೆ ಗ್ಯಾರಂಟಿ ಇದೆ. शैतान को गारंटी है. ಮೊದಲನೇ ಪಾಯಿಂಟ್ ಬಗ್ಗೆ पहले पॉइंट के बारे में ಏನಂತ? वो क्या है? ಚಿಂತೆ ಇಲ್ಲ, चिंता नहीं ಇವರಿಗೆಲ್ಲ है. ಸಿಕ್ಕ ಮೇಲೆ ತಾವೇ ತಣ್ಣಗಾಕ್ತಾರೆ. इनको सब कुछ मिलने के बाद खुद ही ठंडे पड़ जाएंगे. ಚೈನಾ ದೇಶದಲ್ಲಿ चाइना देश में ಸಿಕ್ಕಾಪಟ್ಟೆ ಎಲ್ಲ ಅಂಡರ್ಗ್ರೌಂಡ್ ಸಭೆಗಳು, वहाँ पर बहुत सारे अंडरग्राउंड कलीसिया ಮಿಲಿಯನ್ हैं. ಗಟ್ಲೆ ಜನರು मिलियनी लोग वहाँ पर है. ರಕ್ಷಣೆ ಹೊಂದಿದ್ದಾರೆ. तारण उन्होंने पा ಹೊರಗಡೆ लिया ಏನು है. ಕಾಣೋದಿಲ್ಲ. बाहर कुछ भी नजर नहीं ಯಾಕೆ आता ಹೊರಗಡೆ? क्योंकि बाहर ವಾಟ್ ಪಾರ್ಟಿ ಇಸ್ ದಟ್? ಕಮ್ಯುನಿಸ್ಟ್ ಪಾರ್ಟಿ ರೂಲ್ ಮಾಡ್ತಾ ಇದೆ. ಕಮ್ಯುನಿಸ್ಟ್ ಪಾರ್ಟಿ ಇಸ್ ರೂಲಿಂಗ್. वहाँ पर कम्युनिस्ट पार्टी राज कर रहा है. ಯಾರಾದ್ರೂ ಬೈಬಲ್ ಹಿಡಿದ್ರೆ ಕೊಂದಾಕ್ತಾರೆ. अगर कोई बाइबल पकता है तो उनको मार डालते ಅದಕ್ಕೆ ಒಬ್ಬ हैं. ದೇವ ಸೇವಕರು ಈ ರೀತಿಯಾಗಿ ಹೇಳ್ತಾ ಇದ್ರು, इसलिए एक परमेश्वर के दास इस तरीके से कह रहे थे, ಎಲ್ಲಿವರೆಗೆ ಪಾರ್ಟಿ ಇದೆಯೋ जहाँ तक ये पार्टी रहेगा ಅಲ್ಲಿವರೆಗೆ ಚೈನಾದಲ್ಲಿರುವಂತ ಉಜ್ಜೀವನ ಕಂಡು ಬರೋದಿಲ್ಲ. वहाँ तक चाइना में रहने वाला जागृति नजर नहीं ಯಾವ आएगा. ದಿನ जिस दिन ಅಲ್ಲಿ ಸುವಾರ್ತೆಗೆ ಬಾಗಿಲು ಅಂದ್ರೆ ಓಪನ್ ಆಗಿ ಗವರ್ಮೆಂಟ್ ತೆರೀತದೋ, जहाँ पर जब खुले आम वहाँ पर सुसमाचार आ दिन बताने के लिए सरकार खुलेगा, उस दिन 70% ಹೆಚ್ಚಾಗಿ ಚೈನಾ ರಕ್ಷಣೆ ಹೊಂದಿದ್ದು ಹೊರಗಡೆ ಕಂಡು ಬಂದ್ರು ಆಶ್ಚರ್ಯ ಇಲ್ಲ ಅಂತ ಹೇಳ್ತಾರೆ. 70% चाइना के लोगों ने तारण पाया है कि पता चलेगा तो भी कोई अचंभित की बात ಅಷ್ಟೊಂದು नहीं ಒಳಗಡೆ होगी. ಪ್ರಸರಿಸಿಕೊಂಡ್ಬಿಟ್ಟಿದೆ. उतना अंदर से वो फैल चुका है. ಇಲ್ಲೇ ಇದ್ದೀರಾ? क्या आप यहीं पर ಒಬ್ಬ हैं? ಚೈನಾದ ಸೇವಕರು, एक चाइना के सेवक, ಅಮೆರಿಕದ ಸೇವಕರು अमेरिका के सेवक, ಅವ್ರ ವಿಡಿಯೋದಲ್ಲಿ ಒಂದ್ಸಾರಿ ಈ ರೀತಿಯಾಗಿ ಹೇಳಿದ್ರು. वो वीडियो में एक बार इस तरीके से कहते ಅವರು हैं, ಚೈನಾಗ ಹೋಗಿದ್ರಂತೆ. वो चाइना गए थे. ಅವ್ರಿಗೆ वहाँ पर ಒಂದು उन्हें ಹೋಟೆಲಲ್ಲಿ, एक होटल रूम में ಸೀಕ್ರೆಟ್ ಆಗಿ रहस्य से ಒಂದು ಕೂಟ, एक मीटिंग, ಯಾಕಂದ್ರೆ ಅಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ, क्योंकि वहाँ पर नहीं कर ಹಿಡಿದು सकते, ಒಳಗಡೆ ಹಾಕ್ತಾರೆ. पकड़कर अंदर डाल So, ಒಳಗಡೆ देंगे. ನಡೀತಾ ಇದೆ. इसीलिए अंदर चल रहा है. ಒಂದು 10 ಜನ, एक 10 लोग, 8ರಿಂದ 10 ಜನ 8 से लेकर 10 लोग ಅವ್ರ ರೂಮಿಗೆ ಬಂದಿದ್ದಾರೆ. उस रूम में आए ಇವರು ಅವ್ರಿಗೆ हैं. ಬೋಧಿಸ್ತಾ ಇದ್ದಾರೆ. यहाँ पर वो प्रचार कर रहे हैं. ಚೈನಾದಲ್ಲಿ चाइना में ನಮ್ಮಂಗೆ 45 ನಿಮಿಷ 1 ತಾಸು ಬೋಧಿಸಿದ್ರೆ ಯಾರು ಕುತ್ಕೊಳ್ಳೋದಿಲ್ಲ. हमारे जैसे 1 घंटा 45 मिनट प्रचार करेंगे तो ಹೋಗಿ कोई ಬಂದ नहीं ಎಲ್ಲ बैठेंगे. ಸೇವಕರು ಹೇಳೋದು ಒಂದೇ, वहाँ पर जाने वाले हर एक सेवकाई एक ही बात कहते हैं, ನಾವು ಮುಗಿಸೋಣ ಅಂತ ಹೇಳಿದ ತಕ್ಷಣ हम समाप्त करेंगे कहते ही ಜನ ಹೇಳ್ತಾರಂತೆ, लोग कहते हैं, ಇಲ್ಲ 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 नहीं नहीं ಇನ್ನು ಸ್ವಲ್ಪ ಹೇಳಿ, और थोड़ा बताइए, ಇನ್ನು ಸ್ವಲ್ಪ ಹೇಳಿ, और थोड़ा बताइए, ವಾಕ್ಯ ಬೇಕು, वचन चाहिए, ಸಂದೇಶ ಬೇಕು, संदेश चाहिए. ಕೇಳ್ತಾ ಇದ್ದೀರಾ? क्या आप सुन रहे ನಾನು हैं? ಹೇಳಿದ್ನಲ್ಲ, मैंने कहा ना, ನಿನ್ನೆ कल के दिन 8 ಗಂಟೆ 8 घंटा ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ವಾಕ್ಯ ಕೇಳ್ತಾ ಇದ್ದೆ. अन्य भाषा में प्रार्थना करते हुए वचन में सुन रहा था. 5-6 ತಾಸು ನೀನು ಬೋಧಿಸಿದ ಹೊರತು ನಿನ್ನನ್ನ ಬಿಡೋದಿಲ್ಲ ಅವರು. 5-6 घंटे आप प्रचार करेंगे तब तक वो आपको नहीं ಇವತ್ತಿಲ್ಲ ನಾಳೆ छोड़ेंगे. आज नहीं तो ದೇವರ कल ಆ ದೇಶಕ್ಕೆ ಈ ವಿಶ್ವಾಸಿಗಳಿಗೆ ತನ್ನ ಪ್ರತಿಫಲನ ಕೊಡ್ತಾನೆ. परमेश्वर उस देश को और उन विश्वासियों को अपना प्रतिफल देंगे. आमीन. आमीन. ಸ್ವಲ್ಪ ಗಟ್ಟಿ ಹೇಳಬೇಕು. थोड़ा जोर से कहना है. ಆಮೆನ್ आमीन. ಆಮೆನ್. ಅವ್ರು ಹೇಳ್ತಾರೆ, वो कहते हैं, ಅವ್ರು ಬೋಧಿಸಿದ್ರಂತೆ, उन्होंने प्रचार किया, ಅಮೆರಿಕಾದಿಂದ ಬೋಧಕರು अमेरिका से ಏನೋ प्रचारक ದೊಡ್ಡದಾಗಿ हैं, ಬೋಧಿಸಿದ್ರು. कुछ तो बड़ा प्रचार ಅವ್ರು उन्होंने ಹೇಳ್ತಾರೆ, किया. ಒಬ್ಬನ್ನ ಕೇಳಿದೆ, वो कहते हैं, मैं एक व्यक्ति से ನಿಮ್ಮಲ್ಲಿ मैंने ಎಷ್ಟು ಜನ पूछा, ಪ್ರಾರ್ಥನೆಗೆ ಸೇರ್ಕೊಳ್ತೀರಾ ಅಂತ. तुम में से कितने लोग प्रार्थना के लिए एकत्र ಎಷ್ಟು होते ಹೇಳ್ಬೇಕು ಅವರು? हैं? कितने लोग वो कह सकते हैं? 50,000. 50,000.
ನೀವೇನ್ ಮಾಡ್ತೀರಾ? आप क्या करते हैं? ನಾನು ಅವ್ರ ಕೂಲಿ ಕೆಲಸ. कुली काम ನೀವು ಹೇಳ್ತಾ ಇದ್ದೀರಾ आप कह रहे हैं ನಿಮ್ಮ ಸೆಲ್ ಗ್ರೂಪ್ ಅಲ್ಲಿ, आपके सेल ग्रुप ಅಂದ್ರೆ ನೀವು में, ನಡೆಸುವ ಸೇವೆ ಅಂಡರ್ಗ್ರೌಂಡ್ ಸೇವೆಯಲ್ಲಿ उसका मतलब आप चलाने वाले 50,000 अंडरग्राउंड सेवकाई में 50,000 लोग, ಹೌದು वो कहते ಈ हैं हाँ, ಸೇವಕರು ಹೇಳ್ತಾರೆ ये सेवक कहते ಅವ್ರ हैं ಮುಂದೆ ನಾನು ಚಿಕ್ಕವನು ಅನ್ಸ್ಕೊಂಡ್ಬಿಟ್ಟೆ. उनके सामने मैं बहुत छोटा हो गया. ಇವ್ರು ಕೇಳಿದ್ರಂತೆ, इन्होंने पूछा ದೇವರು ನಿಮಗೆ ಏನ್ ಮಾಡ್ಬೇಕಂತ ಬಯಸ್ತೀರಾ? आप क्या चाहते हो कि परमेश्वर आपके लिए क्या करे? ಅವ್ರು ಹೇಳಿದ್ರಂತೆ, उन्होंने कहा ಸರ್ श्रीमान ನಿಮ್ಮ ಹಾಗೆ आपके ನಿಮ್ಮ जैसे, ದೇಶದಲ್ಲಿರುವ ಹಾಗೆ आपके देश में जैसे ನಾವು ಸಹ है, हम भी ಬಹಿರಂಗವಾಗಿ वहाँ पर खुले आम ನಿಶ್ಚಿಂತರಾಗಿ बिना कोई ಕರ್ತನನ್ನು चिंता ಆರಾಧಿಸಲಿಕ್ಕೆ ಆಗುವಂತೆ, परमेश्वर की आराधना ಸಭೆಗಳನ್ನು करने जैसे, ಕಟ್ಟಿಕೊಳ್ಳಲಿಕ್ಕೆ ಆಗುವಂತೆ कलीसिया को बांधने ನಮಗೋಸ್ಕರ जैसे ಪ್ರಾರ್ಥಿಸಿರಿ ಅಂದ್ರು. हमारे लिए आप प्रार्थना कीजिए अವಾಗ कि ಈ उन्होंने ಸೇವಕರು कहा। तब इस ಹೇಳಿದ್ರು, सेवक ने कहा ಅದನ್ನು ಮಾತ್ರ ನಾನು ಪ್ರಾರ್ಥಿಸೋದಿಲ್ಲ. उसके लिए तो मैं प्रार्थना नहीं ಅವ್ರಿಗೆ करूंगा। ಶಾಕ್ ಆಯ್ತು. उनको अचंभित हो ಯಾಕೆ गया, ಹೀಗಂತೀರಾ? क्यों आप ऐसे कह रहे हो? ನಮ್ಮ ಏಳಿಗೆಗೋಸ್ಕರ ಪ್ರಾರ್ಥಿಸ್ರಿ ಅಂದ್ರೆ हमारे बढ़ोतरी के लिए प्रार्थना करना ಅವ್ರು चाहिए। तो ಹೇಳಿದ್ರಂತೆ, उन्होंने कहा ಯಾವ ದಿನ जिस दिन ಆ ರೀತಿ ನಿಮಗೆ ಆಗ್ಬಿಡ್ತದೋ उस तरीके से आपको हो ನಿಮ್ಮ जाएगा, ಹಸಿವನ್ನು ಕಳ್ಕೊಂಡ್ಬಿಡ್ತೀರಾ, आपके भूख को आप खो देंगे, ನಿಮ್ಮ ಬೆಂಕಿಯನ್ನು ಕಳ್ಕೊಂಡ್ಬಿಡ್ತೀರಾ. आपके आग को आप खो ಇವತ್ತು देंगे। ಅಮೆರಿಕಾದ ಸಭೆಗಳಲ್ಲಿ आज के दिन अमेरिका के कलीसियाओं ಉಣ್ಣಕ್ಕಿದೆ, में ಉಣ್ಣಕ್ಕಿದೆ, खाने के लिए है, ಪಾಸ್ಟರ್ಗಳಿಗೆ ಹಾರಾಡಕ್ಕೆ ಏರ್ಪ್ಲೇನ್ ಗಳಿವೆ. पासवानों को उड़ने के लिए ಅವ್ರು प्लेन ಹೇಳಿದ್ರಂತೆ, है। उन्होंने कहा ಬೆಂಕಿಯನ್ನು ಕಳ್ಕೊಂಡ್ಬಿಟ್ಟವ್ರೆ, आग को उन्होंने खो दिया है, ಎಲ್ಲರ ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾರೆ. सबके साथ समझौता वो कर लेते हैं। ಅಮೆರಿಕಾದಲ್ಲಿ ಆಗಿರೋದು अमेरिका में जो ನಿಮ್ हुआ ಜೊತೆಗೆ है ಆಗೋದು ಬೇಡ. आपके साथ होने की जरूरत ಕೇಳಿ. नहीं है। आप सुनिए, ಸಿಗೋವರೆಗೂ ನಾವು ಹೋರಾಟ ಪ್ರಾರ್ಥಿಸ್ತೀವಿ. मिलने तक निरंतर रीति से संघर्ष करके ಸೈತಾನನಿಗೆ ಈ प्रार्थना ಆಯುಧ करते ಮೇಲೆ हैं। ಗ್ಯಾರಂಟಿ ಇದೆ. ಅವನಿಗೆ शैतान को इस शस्त्र पर गारंटी है, ಅವನಿಗೆ ಚರ್ಚ್ ಬಿಲ್ಡಿಂಗ್ ಬೇಕಾ? उसे चर्च बिल्डिंग चाहिए, ಕೊಟ್ಬಿಡು ಅಂತಾನೆ. दे देना क्या ಯಾಕಂದ್ರೆ कहता ಅವ್ನಿಗೆ ಗೊತ್ತಿದೆ. है, क्योंकि वो जानता है ಒಂದ್ಸಾರಿ ಒಂದು 300 ಜನ ಕೂತ್ಕೊಳ್ಳೋ ಚರ್ಚ್ ಬಿಲ್ಡಿಂಗ್ ಆಗ್ಬಿಟ್ರೆ एक बार 300 लोग बैठने का चर्च बिल्डिंग हो ನಾವು जाएगा ಅದಕ್ಕಿಂತ तो ಹೆಚ್ಚಿಗೆ ಯೋಚಿಸೋದಿಲ್ಲ. हम उससे ज्यादा नहीं सोचेंगे। ಅವನಿಗೆ ಗೊತ್ತು. वो जानता है, ಕೊಟ್ಬಿಡು ಒಂದು ತುಣುಕು, एक टुकड़ा दे देंगे, ಒಂದು ತುಣುಕು ಕೊಟ್ಬಿಟ್ರೆ एक टुकड़ा दे देंगे समाधान ಆಗ್ಬಿಡ್ತಾನೆ तो वो ಅಂತ. शांत हो जाएगा कह के। ಒಂದ್ ವೇಳೆ ಆಯುಧ ಫೇಲ್ ಆದ್ರೆ अगर वो आयुध फेल हो जाएगा ಅವನಿಗೆ तो ಎರಡನೇ ಆಯುಧ ಮೇಲೆ ಭರವಸೆ. उसको दूसरे शस्त्र के ऊपर भरोसा ಏನದು? है। वो क्या है? ಪ್ರಾರ್ಥಿಸ್ತಾರೆ, ये प्रार्थना करेंगे, प्रार्थना ಉತ್ತರ करेंगे, ಸಿಗ್ತಾ ಇಲ್ಲ. उत्तर नहीं मिल रहा ನೀನು है, ಹೋಗಿ ಅವ್ರ ತಲೆಯಲ್ಲಿ ಹಾಕು. आप तुम जाकर उसके सिर में डाल ಇದು देना। ನಿಮ್ಮಂತವ್ರಿಗಲ್ಲ, ये तुम्हारे जैसे लोगों ಇದು के लिए ಬರೀ नहीं ಪಾಸ್ಟರ್ है, ಕುಮಾರ್ ಅಂತ ಅವ್ರಿಗೆ, ये सिर्फ पास्टर कुमार के लोगों पास्टर जैसे पॉल है, ಅಂತ ಅವ್ರಿಗೆ, ये सिर्फ पास्टर पॉल जैसे ये लोगों के लिए आशीर्वाद है, यह आशीष ಬರೀ ಅಂತ ಜನರಿಗೆ ಮಾತ್ರ. सिर्फ ऐसे लोगों के लिए सिर्फ है, ನಿನ್ನಂತವ್ರಿಗಲ್ಲ. आपके लिए जैसे ಅವ್ರು लोगों के लिए ಕಾದು नहीं ಕಾದು है। ಕಾದು वो इंतजार करके सोच करके पड़ता करके है। वो हार मान जाते हैं, ಅವನಿಗೆ ಅದ್ರ ಮೇಲೆ ಗ್ಯಾರಂಟಿ. उसको उसके ऊपर ಒಂದ್ ವೇಳೆ गारंटी है। ಎರಡು ಫೇಲ್ ಆದ್ರೆ अगर दोनों भी नाकाम रह ಅವನಿಗೆ जाए ಮೂರನೇ तो ಆಯುಧದ ಮೇಲೆ उसको तीसरे शस्त्र के ऊपर ಸಂಪೂರ್ಣವಾದ ಗ್ಯಾರಂಟಿ ಅವನಿಗೆ. संपूर्ण भरोसा है। ಏನದು? वो क्या है? ನೋವು. दर्द। ಅವನು ಹೇಳ್ತಾನೆ, वो कहता है ಯಾರನ್ನಾದ್ರೂ ಎಬ್ಬಿಸು, किसी को तो उठाओ, ಅವರು ತಪ್ಪು ಮಾಡುವಂತೆ ಮಾಡು, वो गलत करने जैसे करो, ಅವರಿಗೆ ನೋವಾಗುವಂತೆ ನೋಡ್ಕೋ. उसको दर्द आने जैसे देखो। ಗ್ಯಾರಂಟಿ ಇದೆ. निश्चय है, ಒಂದು ನೋವು ಆದ್ರೆ एक दर्द होगा ಅವ್ರು 4 ವರ್ಷ ಫೇಲ್ ಗ್ಯಾರಂಟಿ. तो वो 4 साल गारंटी नाकाम हो जाएंगे। ಅವನಿಗೆ ಅದ್ರ ಮೇಲೆ ಗ್ಯಾರಂಟಿ. उसको उसके ऊपर गारंटी है। ಯಾಕೋ ಯಾರು ಏನ್ ಹೇಳ್ತಾ ಇಲ್ಲ? ಅರ್ಥ ಆಗ್ತಿದೆಯಾ? आप समझ रहे ಅದಕ್ಕೆ हैं? इसीलिए ಇವು ಯಾವುದಕ್ಕೂ इन कोई भी चीज को ಹಿಂದಿಯಲ್ಲಿ ಬಾಳ ಚೆನ್ನಾಗಿ ಹೇಳ್ತಾರೆ ನೋಡಿ, ಚಾರನೇ ಡಾಲ್ನೇಕ ದಾನನೇ ಡಾಲ್ನೇಕ. ಆಮೇನ್. ಅದಕ್ಕೆ ಯೇಸು ಸ್ವಾಮಿ ಹೇಳ್ದ, इसीलिए यीशु मसीह ने कहा ಮರ್ತ್ಬಿಡಿ, भूल जाइए, ಕ್ಷಮಿಸ್ಬಿಡಿ, क्षमा कर दीजिए, ಬಿಟ್ಬಿಡಿ. छोड़ दीजिए, ಇಲ್ಲದೆ ಹೋದ್ರೆ नहीं तो ಅದು ನಿಮ್ಮಲ್ಲಿರುವಂತ ಆಗ್ರಹವನ್ನ, वो आपके अंदर रहने वाले ನಿನ್ನ जुनून को, ಬೆಂಕಿಯನ್ನ आपके आग को ಕಟ್ಕೊಂಡು ಹೋಗ್ಬಿಡ್ತದೆ. वो छीन कर ले ಕಳ್ಳನು जाएगा। चोर ಕದ್ದುಕೊಳ್ಳೋದಕ್ಕೂ चोरी करने के ಎಲ್ಲರೂ लिए ಏನ್ ಅನ್ಕೊಂಡಿದೀವಿ? सबने क्या ಆರೋಗ್ಯ सोचा है? ಕತ್ಕೊಳ್ಳಿಕ್ಕೆ, सेहत चुराने ಹಣ के लिए, ಕತ್ಕೊಳ್ಳಿಕ್ಕೆ. पैसे चुराने ಇಲ್ಲ, के लिए नहीं। ಅವನು ಮುಖ್ಯವಾಗಿ ಕತ್ಕೊಳ್ಳೋದೇನಂದ್ರೆ ನಿನ್ನ ಆಗ್ರಹ, ನಿನ್ನ ಬೆಂಕಿಯನ್ನ ಕತ್ಕೊಂಡು वो ಹೋಗ್ಲಿಕ್ಕೆ ಬರ್ತಾನೆ. प्रामुख्यता से आपके जुनून, आपके आग को चुराने के लिए आता है। ನಾನು ಸತ್ಯ ಹೇಳ್ತಾ ಇದ್ರೆ ಆಮೇನ್ ಹೇಳಿ अगर मैं ನೀವು. सच कह रहा हूं तो आमीन आप कहिएगा। ಆಮೇನ್ आमीन। ಆಮೇನ್. ಅವನು ಎಷ್ಟು ನೋವಾಯ್ತಂದ್ರೆ उसको इतना दर्द हुआ कि ನಮ್ಮವ್ರನ್ನ ಬಿಡಿಸ್ಲಿಕ್ಕೆ ಹೋದೆ ನಾನು, हमारे लोगों को छुड़ाने के लिए मैं ಅವನು गया ತಿರುಗಿ ನನಗೇನೆ और वो वापस मेरे ಆ ऊपर ही, ಐಗುಪ್ತನನ್ನು ಕೊಂದಂತ ನನ್ನನ್ನು ಕೊಲ್ಬೇಕಂದಿದ್ದೀಯಾ? तुम विश्वासी को मारने जैसे मुझे भी मारना चाहते हो? ಇದೆಂತ ಲೋಕ? ये किस तरीके का दुनिया है? ಓಡೋಗ್ಬಿಟ್ಟ. वो भाग गया। 40 ವರ್ಷ 40 साल ತಿರುಗಿ ನೋಡ್ಲಿಲ್ಲ ಜನರನ್ನ. वो वापस उन लोगों को उसने नहीं देखा ಯಾವ ಜನರ ಬಗ್ಗೆ ಆಗ್ರಹವಿತ್ತು, जिन लोगों के बारे में उसके अंदर ಯಾವ जुनून ಜನರ था, ಬಗ್ಗೆ ನನ್ನ ಜನರನ್ನು ಅಂತ ಬೆಂಕಿ ಇತ್ತು, जिन लोगों को देखकर ये मेरे लोग है कहने वाला जुनून था, ತಿರುಗಿ ನೋಡ್ಲಿಲ್ಲ वो ಅವ್ರನ್ನ. वापस वहां पर मुड़कर उसने नहीं देखा।
ನೋ ಬಹಳ ಡೇಂಜರ್. दर्द बहुत खतरनाक है. ಸಂದೇಶಗಳನ್ನ ಕೇಳಿ, संदेशों को आप ವಾಕ್ಯವನ್ನ सुनिए, ಕೇಳಿ, वचनों को आप सुनिए. ಆಮೆನ್. आमेन. ಆದ್ರೆ ಅವನು ಹೊರತು ಬಿಟ್ರೆ, लेकिन अगर उनको छोड़ेंगे ಅವನು तो, ತನ್ನ ಮುಖ ತಿರುಗಿಸ್ಕೊಂಡ್ಬಿಟ್ರೆ, अगर वो आप मुंह मोड़ लेंगे तो ದೇವರು ನಿಮ್ಮನ್ನ ಬಿಡ್ತಾನ? क्या परमेश्वर आपको छोड़ेंगे? ದೇವರು ಇಸ್ರಾಯೇಲರನ್ನ ಬಿಡ್ತಾನ? क्या परमेश्वर इस्राएलियों को 40 छोड़ेंगे? वर्ष 40 साल ಬೆಂಕಿ ಆರೋಗ್ಬಿಟ್ಟಿದೆ. आग बुझ चुका 40 है. ವರ್ಷ 40 साल ಆಗ್ರಹವಿಲ್ಲ. वहाँ पर जुनून नहीं 40 है. ವರ್ಷ 40 साल ಊಟ, खाना ತಿಂಡಿ, खाना, ಪ್ರೀತಿಸುವಂತ ಅತ್ತಿ ಮಾವ, प्यार करने वाले सास ससुर, ಪ್ರೀತಿಸುವಂತ ಹೆಂಡತಿ, प्यार करने वाली पत्नी, ಮಕ್ಕಳು. बच्चे. ನಾನು ಕೇಳ್ತೀನಿ, मैं पूछता ಸಾರಿ, हूँ। ಬಹುಶಃ ಅಂದಿರಬಹುದು ಅವನು, शायद उसने कहा ಒಂದ್ होगा, ವೇಳೆ ದೇವ್ರ ನನ್ನ ಬಗ್ಗೆ ಖುಷಿ ಇಲ್ಲ ಅಂದ್ರೆ ಮಕ್ಕಳನ್ನ ಕೊಡ್ತಿದ್ದ, ನನ್ನ ಅದೇ- ಹೆಂಡತಿಯನ್ನ ಆತನ ಬಂಜೆನಾಗಿ ಮಾಡ್ಲಿಲ್ಲ. अगर परमेश्वर मुझसे खुश नहीं थे तो बच्चे क्यों देते? मेरे पत्नी को परमेश्वर ने बांझ नहीं बनाया. ದೇವ್ರ ಇದನ್ನ ಇಟ್ಟಿದ್ದ, ನಾನೇ ತಪ್ಪು ತಿಳ್ಕೊಂಡಿದ್ದೆ. परमेश्वर ने इसे रखा था, ಇಲ್ಲ. मैं गलत समझा था. नहीं, ಯಾರಾದ್ರೂ ಹೇಳ್ರಿ ಇಲ್ಲ. कोई तो कहिए नहीं. ಆಮೆನ್. आमेन. ಬೆಂಕಿಯನ್ನು ಕಳ್ಕೊಂಡ್ಬಿಟ್ಟ. आग को उसने खो दिया. ಆಮೆನ್. आमेन. ಎಷ್ಟು ಸಾರಿ ಬೆಂಕಿಯನ್ನು ಕಳ್ಕೊಂಡಿದ್ದೀನಿ, कितने बार मैंने इस आग को खो दिया है. ಎಷ್ಟು ಸಾರಿ ಓಡೋಗ್ಬಿಡ್ಬೇಕು ಅನಿಸ್ತದೆ. कितने बार भाग जाना ऐसे लगता है, ಆದ್ರೆ ಚಿಂತೆ ಇಲ್ಲ. लेकिन चिंता नहीं है. ಮೋಶೆಗೆ 80 ವರ್ಷ ಹೋಯ್ತು. मूसा को 80 साल लगे. ಆಮೆನ್. आमेन. ಚಿಂತೆ ಇಲ್ಲ. चिंता नहीं है. ಉಳಿದ 4 ವರ್ಷ ಸಾಕಾಗಿತ್ತು. बच्चे 40 साल काफी थे. ಕೇಳ್ರಿ ಏನಾಯ್ತಂತ. सुनिए क्या हुआ. ನಾನು ಮೋಶೆ करके। ಕತೆ ಹೇಳ್ತಾ ಇಲ್ಲ. मैं मूसा की कहानी को अल्लाह नहीं की बता घटना रहा, ಹೇಳ್ತಾ ಇದ್ದೀನಿ. वहाँ पर घटने वाले ಅದಕ್ಕೆ घटना को ದೇವರು बता ಬಂದು, रहा. इसीलिए परमेश्वर आकर, ನಾನು ನಿನ್ನನ್ನ ಕಳಿಸ್ತೀನಿ ಬಾ ಅಂದಾಗ, मैं तुम्हें भेजूंगा कि जब उन्होंने actually बुलाया, ಅದು ಹೆಂಗಂದ್ರೆ, वहाँ पर सही में वो कैसा है? ಯಾವ ಜನರು, कौन से लोग, ಯಾವ ಇಸ್ರಾಯೇಲ್, कौन सा इज़राइल? ಆಗೋದಿಲ್ಲಪ್ಪ, नहीं होगा मुझसे, ಅವ್ರ ಸುದ್ದಿನೇ ಬೇಡ. उनका खबर ही मुझे नहीं चाहिए. ಏನಂತಾನೆ, वो क्या कहता है? ಮಾತಾಡಕ್ ಬರೋದಿಲ್ಲ. मैं बात नहीं कर ದೇವ್ರು सकता. ಹೇಳ್ದ, परमेश्वर ने कहा, ಮಾತಾಡೋದೇ ಬೇಡ, बात करने की जरूरत ही नहीं है. ಆರೋನ್ ನಾನು ಕಳಿಸ್ತೀನಿ. हारून को मैं भेजूंगा. ಯಾರು ಆರೋನ? ये हारून कौन है? ಸಗಾಬಾಯಿ, उसका सगा भाई, ಸ್ವಂತ ಅಣ್ಣ उसका सगा भाई. ಅಲ್ವಾ? सही है. ಆದ್ರೆ ಈ 40 ವರ್ಷದಲ್ಲಿ लेकिन इन 40 सालों ಅವನು में ಆರೋನನನ್ನು ಸಹ ಹೇಗಿದ್ದೀಯಾ, ಎಲ್ಲಿದ್ದೀಯಾ, ನಮ್ಮ ಜನ ಹೇಗಿದ್ದಾರೆ ಅಂತ ಒಂದು ಕೇಳಿದಂತ ಒಂದು ದಾಖಲೆ ಬೈಬಲ್ ಅಲ್ಲಿ ಇಲ್ಲ. वहाँ पर हारून को भी तुम कैसे हो, कहाँ हो, अष्ट हमारे मनस्सु लोग आಗೋದಿಲ್ವಾ? कैसे हैं कि उसने नहीं पूछा. ನಮ್ಮೆಲ್ಲರಿಗೂ ಆಗಿರ್ತದೆ ಅಷ್ಟು ನೋವು. हम सबको ऐसा दर्द हुआ ಅದಕ್ಕೆ होगा. ಮಸ್ಸೇನ್ ಹೇಳ್ತಾನೆ, इसीलिए मसीहा क्या कहते ಅದಕ್ಕೆ ಒಂದೇ हैं? ಮದ್ದು, उसके लिए सिर्फ एक ही ನನಗೆ दवाई है. ಅಧೀನರಾಗಿ मेरे अधीन में ನಿನ್ನನ್ನು रहिए. ಹಿಂಸೆ ಪಡಿಸೋಗೋಸ್ಕರ ಪ್ರಾರ್ಥಿಸು. तुम्हें जो हिंसा देते हैं ಯಾಕೆ? उनके लिए प्रार्थना करना. क्यों? ನೀನು ಲಾಸ್ ಅಲ್ಲಿ ಹೋಗಬಾರ್ದು, तुम लॉस में नहीं ನಿನ್ನ पड़ना ಬೆಂಕಿ है, ಆರಬಾರ್ದು. तुम्हारा आग नहीं बुझना है. ಆ ದಿನ उस दिन ಮೋಶೆ मूसा ಆ ಮೌಂಟ್ ಆಫ್ ಟ್ರಾನ್ಸ್ಫಿಗರೇಷನ್, ಬದಲಾವಣೆಯ ಪರ್ವತದ ಮೇಲೆ बदलाव के पर्वत पर ಭೇಟಿ ಆಗ್ಲಿಕ್ಕೆ, ಯೇಸು ಸ್ವಾಮಿ ಭೇಟಿ ಆಗ್ಲಿಕ್ಕೆ ಬಂದಿದ್ದ ಮೋಶೆ. मूसा यीशु मसीह से मिलने आया Correct था. है? सही है. ಅಲ್ಲಿ ಅವರು ತನ್ನ ಜೊತೆ ಮಾತಾಡಿದ್ರು. वहाँ पर उनके साथ उन्होंने बात किया. ಮಾಮ ರಸುಕೆ ತೆತೆರೆಯ, ಎಂತ ಬೆಂಕಿ ಅದು, किस तरीके का आग वह ಎಂತ है, ಬೆಂಕಿ. किस तरीके का आग वह ಅದಕ್ಕೆ है. ತಿರುಗಿ ಬರ್ತೀನಿ, ಯಾಕೆ ಅದನ್ನು ಉಲ್ಲೇಖಿಸಿದೆ ಅಂತ ತಿರುಗಿ ಬರ್ತೀನಿ ಕೇಳಿ. क्यों वहाँ पर लिखा गया है कि वापस मैं वहाँ पर ಆಮೆನ್. आऊंगा. आमेन. ನನ್ನಿಂದ ಆಗೋದಿಲ್ಲ ಸ್ವಾಮಿ. मेरे हाथ से नहीं होगा परमेश्वर. ದೇವರು ಹೇಳ್ದ, परमेश्वर ने कहा, ಕೈಯಲ್ಲಿ ಏನಿದೆ, ಕೋಲು, हाथ में क्या है? लाठी है. ಮಹತ್ಕಾರ್ಯ ಕೊಡ್ತೀನಿ, ಹೋಗೋ. चमत्कार मैं दूंगा, तुम जाओ. ಆಯ್ತು ಸ್ವಾಮಿ. ठीक है परमेश्वर. ಫರೋ ನಿನ್ನ ಹೋಲಿಕ್ ಬಿಡೋದಿಲ್ಲ, फिरौन तुम्हें जाने नहीं ಆದ್ರೆ देगा, ನಾನು लेकिन मैं ನಿನ್ನ ತೊದಗಿರ್ತೀನಿ. तुम्हारे साथ रहूंगा. ಸ್ವಾಮಿ ಬ್ಯಾಡ್ ಸ್ವಾಮಿ. परमेश्वर नहीं चाहिए. ಲಾಸ್ಟ್ ಎಲ್ಲರಿಗೂ ಬಂತು ಬಾರ್ಗೇನಿಂಗ್ ಅಂದ್ರೆ, आखिर में इतने तक वो देवरे, कहने लगा, परमेश्वर ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. नहीं होगा यानी नहीं ನೀನ್ होगा. ಯಾರಿಂದ ಕಳಿಸ್ತೀಯೋ ಅವ್ರನ್ನ ಕಳಿಸು. तुम आप जिसे भेजना चाहोगे उसे ದಯವಿಟ್ಟು भेजना. ನನ್ನನ್ನು ಬಿಟ್ಬಿಡು. कृपया करके मुझे छोड़ ಅದೇ दीजिए. ದಾಟಿ ಇತ್ತಲ್ಲಿ. वहाँ पर वही लिखा गया है. ಯಾರನ್ನು ಕಳಿಸೋದಿಲ್ಲ ದೇವರು, परमेश्वर किसी को भी नहीं भेजेंगे, ನಿನ್ನನ್ನೇ ಕಳಿಸೋದು. आप ही को भेजेंगे. ಎತ್ತುತ್ತಾನೆ, आपको उठाएंगे, ಗುಣಪಡಿಸ್ತಾನೆ, चंगाई देंगे, ರಿಪೇರಿ ಮಾಡ್ತಾನೆ, रिपेयरी करेंगे, ತಿರುಗಿ ನಿಲ್ಲಿಸ್ತಾನೆ, वापस खड़ा ಅನ್ನೋರು करेंगे. ಅಂತ ಇರ್ತಾರೆ, कहने वाले कहते ನಗೋರು ನಗ್ತಾ रहेंगे, ಇರ್ತಾರೆ, हंसने वाले ನಿನ್ನ हंसते ಬೆಂಕಿ रहेंगे. ಹೆಚ್ಚಲಿಕ್ಕೆ ಸ್ಟಾರ್ಟ್ ಆಗುತ್ತೆ, आपका आग बढ़ने लगेगा, ಆ ಬೆಂಕಿ ಬೆಳೀತಾ ಬರ್ತದೆ. वहाँ आग बढ़ने भी ಏನೇ लगेगा, ಆದ್ರೂ चाहे कुछ भी क्यों ना ನೀನ್ हो. ಎಷ್ಟೇ ನಾನು ಅಯೋಗ್ಯ ಅಂದ್ರೂ ನಿನ್ನನ್ನು ಬಿಡೋದಿಲ್ಲ ಅವನು. आप कितना भी कहे कि मैं अयोग्य हूँ, वो नहीं छोड़ेंगे. ಬಿಸುವಾತನೇ ನೀನೇ ಅವರೇ ಬೇಕು, उनको वही चाहिए, ತೊದಲೋರೇ ಬೇಕು, हकलाने वाले ही चाहिए, ಓಡಿ ಹೋದವರೇ ಬೇಕು, भाग कर जाने वाले ही चाहिए, ಬಿದ್ದವರೇ ಬೇಕು. गिरे हुए लोग ही उन्हें चाहिए. ದಾವೀದನಂದ, दाऊद ने कहा, ಮಾಡಬಾರ್ದನ್ನು ಮಾಡಿಬಿಟ್ಟಿದ್ದೇನೆ, जो नहीं करना है उसे मैंने कर दिया है, ಕ್ಷಮಿಸ್ತೀಯಾ? क्या आप क्षमा करेंगे? ನಾತಾನನು ಹೇಳ್ತಾನೆ, नातान कहता है, ಅದಕ್ಕೆ ದೇವರು इसीलिए ನಿನ್ನನ್ನು परमेश्वर ಕೊಲ್ಲಲಿಲ್ಲ, तुम्हें उन्होंने ನೀನು नहीं ಸಾಯಲಿಲ್ಲ, मारा, तुम नहीं मरे, ತಿರುಗಿ ನಿಂತ್ಕೊಳ್ತೀಯ, वापस खड़े रहोगे. ನಿನ್ನನ್ನು ಬಿಡೋದಿಲ್ಲ ಆತ. वो आपको नहीं
छोड़ेगा। ಅದಕ್ಕೆ ಬೆಂಕಿಯನ್ನು ಆರಿಸ್ಲಿಕ್ಕೆ ಬಿಡಬೇಡ. इसीलिए आग को बुझने मत ಯಾವ दीजिएगा। ನೋವು ನಿನ್ನ ಪ್ರಾರ್ಥನೆಯ ಬೆಂಕಿಯನ್ನು ನಿಲ್ಲಿಸದಿರಲಿ. कोई भी दर्द या चोट आपके प्रार्थना के अग्नि को नहीं रोके। ಇದು ಚಿಕ್ಕವರಿದ್ದಾಗಿಂದಲೇ ಪ್ರಾರಂಭ ಆಗುತ್ತೆ ಮಕ್ಕಳೇ. जब छोटे थे तब से ही प्रारंभ होगा। ಕೇಳಿ सुनिए ಮಕ್ಕಳೇ, बच्चे, ನಿಮ್ಮ ಫ್ರೆಂಡ್ಸ್ ಚಿಕ್ಕವರಿದ್ದಾಗ ನೋವು ಮಾಡ್ತಾರೆ. आपके फ्रेंड्स जब छोटे थे ಟೀಚರ್ ಗಳು ನೋವು ಮಾಡ್ತಾರೆ. तब दर्द देते हैं, टीचर दर्द ನಿನ್ನಲ್ಲಿ देते हैं। ದುಡ್ಡಿರುವಾಗ ಫ್ರೆಂಡ್ಸ್ ನಿನ್ ಜೊತೆಗೆ ಬರ್ತಾರೆ. जब आप दर्द में हो फ्रेंड्स आपके साथ आएंगे। ದುಡ್ಡಿರುವಾಗ आपके पास जब पैसे हो ಬಳಸ್ಕೊಂಡು दोस्त आपके साथ ಹೋಗ್ಬಿಡ್ತಾರೆ. आएंगे। वो सब व्यर्थ कर चले ಆದ್ರೆ ಮಗನೇ, जाएंगे। लेकिन मेरे ಮಗಳೇ, बेटे, मेरी बेटी, ಆ ನೋವು ನಿನ್ನ ಪ್ರಾರ್ಥನೆಯನ್ನು ನಿಲ್ಲಿಸದಿರಲಿ. वह दर्द आपके प्रार्थना को ना रोके। ಪ್ರಾರ್ಥಿಸ್ತಾ ಇರು. प्रार्थना करते ವಾಕ್ಯ ಕೇಳ್ತಾ ಇರು. रहिए, वचन सुनते रहिए, ಆರಾಧಿಸ್ತಾ ಇರು. आराधना करते रहिए। ಜೀವನದಲ್ಲಿ ಬರುವ ನೆಲೆಗೊಳ್ಳುವಿಕೆ, ಸ್ಥಿರತೆ, जिंदगी में आने वाला स्थिरता ನಿನ್ನ ಪ್ರಾರ್ಥನೆಯ ಬೆಂಕಿ ನಿಲ್ಲಿಸದೇ ಇರಲಿ. आपके प्रार्थना के अग्नि को ना Number रोके। 2, दूसरा चीज, ನಂಬರ್ 2, दूसरा चीज, ಕಾದು ಕಾದು ಸೋತಿ ಹೋಗೋದು इंतजार कर करके हार ನಿನ್ನ मानना ಪ್ರಾರ್ಥನೆ ಬೆಂಕಿಯನ್ನು ನಿಲ್ಲಿಸದೇ ಇರಲಿ. आपके प्रार्थना के अग्नि को ना Number रोके। 3, तीसरा चीज, ನೋವು ನಿನ್ನ ಎಂತ ದುಷ್ಟ ನೋವು ಸಹ कितना भी दुष्ट दर्द ನಿನ್ನ भी ಪ್ರಾರ್ಥನೆಯ ಬೆಂಕಿ ಆಗ್ರಹವನ್ನು ನಿಲ್ಲಿಸದೇ ಇರಲಿ. आपके प्रार्थना के जुनून को ना रोके। ನಂಬರ್ 4, चौथा चीज, ಈ ಲೋಕದ ಆಸೆಗಳು ನಿನ್ನ ಪ್ರಾರ್ಥನೆಯನ್ನು ನಿಲ್ಲಿಸದೇ ಇರಲಿ. इस दुनिया के आशा आपके प्रार्थना को न रोके। आमेन। आमेन, ಆಮೆನ್. आमेन। ಮೋಶೆ मूसा, ಕಡೆಗೆ ಏನು ಚಾನ್ಸ್ ಇಲ್ಲ ಈಗ ಅವನಿಗೆ. आखिर में उसके पास कोई भी मौका नहीं है। ಎಸ್ ಅನ್ಲೇಬೇಕು. वो हाँ कहना ही है। ಆಯ್ತು ಸ್ವಾಮಿ, ठीक है परमेश्वर, होप्तेने। मैं जाऊंगा। ಒಪ್ಕೊಂಡ. उसने मान ಗುಡ್ಡ लिया। ಹಿಡಿದು ಬರ್ತಾ ಇದ್ದಾನೆ. पहाड़ उतर कर वो आ रहा है। ರೆಡಿ ಆಗಿದ್ದಾನೆ ಹೋಗ್ಲಿಕ್ಕೆ. अब जाने के लिए वो तैयार है। ಇನ್ನೂ ಕಸಿವಿಸಿ. अभी भी मन में हलचल है। ಆಮೇನ್. आमेन। ಬಹುಶಃ ಇನ್ನೂ ಏರಿಳಿತ शायद अभी भी ऊंच नीच है। ಇಳಿದು ಬರ್ತಾ ಇದ್ದಾನೆ. वो उतर कर आ रहा है। ಹಲ್ಲೆಲೂಯ. ಕನ್ನಡ ಬೈಬಲ್ ಅಲ್ಲಿ ಬಹಳ ಚೆನ್ನಾಗಿ ವಿವರಿಸಿದೆ. कन्नड़ा बाइबल में बहुत अच्छी तरीके से लिखा गया है। ಧರ್ಮ ವಿಮೋಚನ ಕಾಂಡ निर्गमन का पुस्तक 4ನೇ ಅಧ್ಯಾಯ उसका 4था अध्याय, ಅಲ್ಲಿಗೆ ತೆಗೆದು ನನ್ನ ದಯವಿಟ್ಟು ನೋಡಿ वहाँ ಹೇಳ್ತೀನಿ. पर खोल कर कृपया करके मेरी ओर देखिए। ವಿಮೋಚನ ಕಾಂಡ निर्गमन का पुस्तक 4ನೇ ಅಧ್ಯಾಯ. उसका 4था अध्याय। ಹಲ್ಲೆಲೂಯ. हालेलुया। ಇದನ್ನ ಹೇಳೋದಕ್ಕಿಂತ ಮುಂಚೆ इसे कहने से पहले ಇನ್ನೊಂದು ಘಟನೆ ಹೇಳ್ತೀನಿ ಕೇಳಿ. और एक घटना बताता हूँ, सुनिए। ಆತನು ಜನರನ್ನ ಬಿಡಿಸ್ಕೊಂಡ ಮೇಲೆ ಒಂದು ಅರಣ್ಯದಲ್ಲಿ ಒಂದು ಘಟನೆ ಉಂಟಾಯಿತು. लोगों को छुड़ाने के बाद जंगल में एक घटना घटा। ಇದ್ದೀರಾ? ನಾವು ಬಹಳ ಆಶ್ವಾಸಲ್ಪಟ್ಟವರು. हम बहुत आशीषित लोग हैं। ಪಾಪ ಯೋಬನಿಗೆ ಗೊತ್ತೇ ಇರಲಿಲ್ಲ आयुब जानता ही नहीं था ದೇವರು ಅವನನ್ನು ಪರೀಕ್ಷಿಸ್ತಾ ಇದ್ದಾನೆ कि ಎಂಬುದಾಗಿ. परमेश्वर उसकी परीक्षा ले रहे हैं। Correct कहते, है? सही है। ಯೋಬನಿಗೆ ಗೊತ್ತಿರಲಿಲ್ಲ आयुब जानता नहीं था ದೇವರು ಅವನನ್ನು ಪರೀಕ್ಷಿಸ್ತಾ ಇದ್ದಾನೆ कि ಎಂಬುದಾಗಿ. परमेश्वर उसका परीक्षा ले रहे ಆದ್ರೆ हैं। ಇವತ್ತು लेकिन आज ನಮಗೆ ಗೊತ್ತಿದೆ हम जानते हैं ಯೋಬನ ಹಾಗೆ ನಮಗೆ ಪರೀಕ್ಷೆ ಬರಬಹುದು ಎಂಬುದಾಗಿ. आयुब के जैसे हमारे लिए भी हागाದ್ರೆ परीक्षा ನಾವು आ ಎಷ್ಟು सकते ಸ್ಥಿರವಾಗಿರ್ಬೇಕು? हैं। ऐसा है तो हमें कितने स्थिरता से रहना है। ಅಬ್ರಾಹ್ಮನಿಗೆ ಗೊತ್ತಿರಲಿಲ್ಲ अब्राहम नहीं जानता ತನ್ನ था ಮಗನು ಉಳಿಸಲ್ಪಡ್ತಾನೆ ಎಂಬುದಾಗಿ. कि उसका बेटा बचाया जाएगा कह के। ಆದ್ರೂ ರೆಡಿ ಆದ. लेकिन फिर भी वो तैयार हो ಆದ್ರೆ गया। ನಮಗೆ ಗೊತ್ತಿದೆ लेकिन हम जानते हैं ನಮ್ಮ ಮಕ್ಕಳು ಉಳಿಸಲ್ಪಡ್ತಾರೆ हमारे ಎಂಬುದಾಗಿ. बच्चे बचाए जाएंगे कह के। ಹಾಗಾದ್ರೆ ನಾವು ಎಷ್ಟು ಸ್ಥಿರವಾಗಿರ್ಬೇಕು? है तो हमें कितने स्थिरता से रहना है। ಯಾರಾದ್ರಿದ್ರೆ ಆಮೆನ್. यहाँ पर कोई है तो एक बार आमीन कहिए। ಆಮೆನ್. ಆಮೆನ್. ದೇವರು ಅಬ್ರಹಾಮನಿಗೆ ಹೇಳ್ದ, परमेश्वर ने अब्राहम से कहा, ನಿನ್ನ ಸಂತತಿಯಲ್ಲಿ तुम्हारे संतति में ನಿನ್ನಿಂದ ಹಿಡಿದುಕೊಂಡು तुमसे पकड़कर ನಿನಗೂ ನನಗೂ ಆಗಿರುವ ಒಂದು ಒಡಂಬಡಿಕೆಗೆ तुम्हारे और मेरे बीच में होने वाले एक वाचा को ಒಂದು ಗುರುತನ್ನು ಕೊಡ್ತಾ ಇದ್ದೀನಿ. एक पहचान में दे रहा हूँ। ಏನಪ್ಪಾ ಅಂದ್ರೆ वो क्या है कि ಹುಟ್ಟುವ ಪ್ರತಿಯೊಂದು ಗಂಡು जन्म लेने वाला हर एक लड़का या पुरुष ನಿನ್ನ ಸಂತತಿಯಲ್ಲಿ, तुम्हारे संतति में, ಪ್ರತಿ ಸಂತತಿಯಲ್ಲಿ हर संतति में ಅವರಿಗೆ ಸುನ್ನತಿ ಆಗ್ಬೇಕು. उसको खतना करना है। ಇದು यह ನಿನಗೆ ಮಾತ್ರ ಅಲ್ಲ, सिर्फ तुम्हारे लिए नहीं है, ನಿನ್ನಿಂದ ಬರುವ ಎಲ್ಲರಿಗೂ ಆಗ್ಲೇಬೇಕು. तुमसे आने वाले सबको होना है। ಆಯ್ತು. ठीक है। ಯಾಕೋಬನ್ ಮಾಡಿದ, याकूब ने किया, ಇಸಾಕನಿಗಾಯ್ತು, इसहाक को हुआ, ಇಸ್ಮಾಯೇಲನಿಗಾಯ್ತು, इस्माइल को भी हुआ, ಎಲ್ಲರಿಗೂ. सबको हुआ। ಯಾಕೋಬನ 11 ಮಕ್ಕಳಿಗೂ ಆಯ್ತು. याकूब के 11 बच्चों को भी ಯೋಸೆಫನಿಗೂ हुआ। ಸುನ್ನತಿ ಆಯ್ತು. यूसुफ को भी खतना हुआ। ನಂತರ ಯೋಸೆಫನ ನಂತರ उस यूसुफ के ಎಲ್ಲರೂ बाद ಐಗುಪ್ತವನ್ನು ಸೇರಿದ್ರು. सब मिस्र देश में आए। ಅಲ್ಲಿ ಬೆಳೆಯುವವರು ಎಲ್ಲರಿಗೂ ಆಯ್ತು. वहां पर बढ़ने वाले सबको खतना किया गया। ಅದಕ್ಕೆ ಮೋಶೆಗೂ ಆಯ್ತು. इसलिए मूसा को भी हुआ। ಇದೀರಾ? क्या आप हो? ಆದ್ರೆ ಈಗ लेकिन अब ಅವರೆಲ್ಲರೂ ಹೊರಗಡೆ ಬರುವಾಗ वो सब बाहर आते वक्त ಅರಣ್ಯದಲ್ಲಿ ಮಕ್ಕಳು ಹುಟ್ಟಿದ್ರು. जंगल में बच्चे पैदा ಯಾಕಂದ್ರೆ हुए, 40 ವರ್ಷ क्योंकि 40 साल ಅರಣ್ಯದಲ್ಲಿ जंगल में
ಇಸ್ರಾಯೇಲ್ ಕುಟುಂಬಗಳು ಚಿಕ್ಕದಿರೋದಿಲ್ಲ. इजरायली के परिवार छोटे नहीं होते। ನಮ್ಮಲ್ಲಿ ಒಂದಾದ್ ಬಿಟ್ರೆ ಹುಸ್ಸಪ್ಪ ಅಂದ್ಬಿಡ್ತೀವಿ. हम में से एक बच्चा होता है तो काफी है कहते हैं। ಏನ್ ಬ್ರದರ್ ಎರಡನೇದು ಯಾವಾಗ? ಸಿಸ್ಟರ್ ಹೇಳ್ರಿ ಬ್ರದರ್ ಎರಡನೇದು ಯಾವಾಗ ಅಂತ भाई ಕೇಳಿದ್ರೆ दूसरा कब है जब पूछते हैं ಪಾಸ್ಟ್ರೇ पासवान ನಮ್ಮ जी ಮನೆಯಲ್ಲಿ ಸಾಕಾಗಿ ಬಂತವ್ರೆ. हमारे घर में काफी है कह इस्राएल रहे रंगल्ल। हैं। इजरायली वैसे नहीं है, ಯಾವುದು ಅರ್ಧ ಡಜನ್ ಕೆಳಗಡೆ ಇರೋದಿಲ್ಲ. कोई भी आधा डजन के नीचे नहीं ಮಿನಿಮಮ್ होता। ಅದು वो मिनिमम 3 है। 4 ಯಾಕೋಬನಿಗೆ ಎಷ್ಟು? याकूब के कितने बच्चे हैं? ದಾವಿದನ ತಂದೆ ಈಶಾನಿಗೆ ಎಷ್ಟು? दाऊद के पिता ईशा को कितने बच्चे हैं? 4. 4। ಇದೀರಾ ಇಲ್ಲ? आप हो या ಒಂದು नहीं? ವೇಳೆ अगर ಈ 6 ಲಕ್ಷಕ್ಕಿಂತಲೂ ಹೆಚ್ಚು 6 ಲಕ್ಷ ಬರೀ ಪುರುಷರು 6 लाख सिर्फ पुरुष है, ಸ್ತ್ರೀಯರು स्त्री, ಅವರಲ್ಲಿ ಬರೀ 10% ಜನ ಪ್ರೆಗ್ನೆಂಟ್ ಇದ್ರು ಸಹ उन स्त्रियों में से सिर्फ 10% स्त्रियां भी अगर गर्भ धारण पाते, ಅಡವಿಲಿ ಆದ ಮದುವೆಗಳು जंगल में शादियां, ಅಲ್ಲಿ ಹುಟ್ಟಿದ ಮಕ್ಕಳು वहां पर जन्म लेने वाले ಅವ್ರಿಗೆ बच्चे, ಯಾರಿಗೂ ಸುನ್ನತಿ ಆಗಿರ್ಲಿಲ್ಲ. उनको किसी को भी खतना नहीं हुआ ಅವರು था। ಸೀನಾಯಿ ಬೆಟ್ಟದ ಹತ್ರ ಬಂದಾಗ वो सीनाई पर्वत पर ಯೋರ್ದನ್ जब आए, ಹೊಳೆ ಹತ್ರ ಬಂದಾಗ योर्दान नदी के पास जब आए, ದೇವರು ಮೋಶೆಗೆ ಹೇಳ್ತಾನೆ, परमेश्वर मूसा से कहते मोशे, हैं, मूसा ಅರಣ್ಯದಲ್ಲಿ ಹುಟ್ಟಿದ ಯಾವ ಮಕ್ಕಳಿಗೂ ಸುನ್ನತಿ ಆಗಿಲ್ಲಪ್ಪ. जंगल में होने वाले बच्चों को खतना नहीं किया गया है। ಕರೆಕ್ಟಾ? सही है, ಎಲ್ಲರಿಗೂ ಸುನ್ನತಿ ಆಗ್ಬೇಕು. सबको खतना ಮುಂದೆ करना ಹೆಜ್ಜೆ है। ಇಡೋಕ್ಕಿಂತ ಮುಂಚೆ आगे कदम रखने से पहले, ಆಶೀರ್ವಾದದಲ್ಲಿ ಪ್ರವೇಶಕ್ಕೆ ಮುಂಚೆ आशीष में प्रवेश करने से पहले, ನನ್ನ ಒಡಂಬಡಿಕೆ ಮುಗಿಸ್ಕೊಳ್ಬೇಕು. ಮೊದಲು पहले मेरे वाचा को ಅರಣ್ಯದಲ್ಲಿ समाप्त करना ಎಲ್ಲ है। ಹುಟ್ಟಿದಂತ ಗಂಡು ಮಕ್ಕಳಿಗೆ ಸುನ್ನತಿ ಆಯ್ತು. जंगल में पैदा होने वाले हर एक लड़के को खतना किया गया। ಹಲೋ ಹೌದಾ ಇಲ್ಲ? सही है या ಸ್ವಲ್ಪ नहीं? ಹಿನ್ನೆಲೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಿದ್ದೆ ಹಿಂಗೆ ಹೋಗ್ಬಿಡಬಾರ್ದು. थोड़ा इतिहास बताने लगता हूँ तो हेलो। ऐसे आप नींद में नहीं जाना है। इधीरा? आप यहीं पर हैं। ಆಮೇನ್. आमेन। ಆದ್ರೆ ಅದು ಆಗೋದಕ್ಕಿಂತ ಮುಂಚೆ ಎಲ್ಲಿಂದ ಪ್ರಾರಂಭ ಆಯ್ತು ಅಂತ ನೋಡ್ಕೊಳ್ಳೋಣ. लेकिन वो होने से पहले कहाँ से प्रारंभ हुआ उसे हम देखेंगे। ಇವನು ಎಷ್ಟು ತಣ್ಣಗಾಗಿದ್ನಂದ್ರೆ ये इतना ठंडा पड़ चुका था। ಮೋಶೆ मूसा, ಬೆಂಕಿ ಎಷ್ಟರ ಮಟ್ಟಿಗೆ ಆರ್ ಹೋಗ್ಬಿಟ್ಟಿತ್ತಂದ್ರೆ उसका आग इतने हद तक बुझा हुआ था, ಇಲ್ಲಿ ಬಂದು ನೆಲೆಗೊಂಡವನೇ यहाँ कर आकर वो वास कर रहा ಎಲ್ಲ है, ಸ್ಟೇಬಲ್ ಆಗಿದೆ. सब कुछ स्थिरता से है। ಹುಟ್ಟಿದ ಮಗನಿಗೆ लेकिन उसको जन्मा बच्चे को ಇನ್ನೂವರೆಗೂ ಸುನ್ನತಿನೇ ಮಾಡಿಸಿಲ್ಲ. अभी तक उसने खतना ही नहीं किया था। ದ ಡೇಂಜರ್ ಆಫ್ ಲೂಸಿಂಗ್ ಫೈರ್, आग को खोने वाला खतरा ಎಷ್ಟರ ಮಟ್ಟಿಗೆ ಹೋಗ್ಬಿಡ್ತದಂದ್ರೆ इतने हद तक वो जाता है कि ಕರ್ತನಿಗೋಸ್ಕರ ಮಾಡಬೇಕಾದದನ್ನು ನಾವು ಮಾಡೋದಿಲ್ಲ. परमेश्वर के लिए जो करना है उसे भी हम नहीं करते। ಏನು ಉಪಯೋಗ? क्या लाभ है? ಎಲ್ಲಿಂದ ಇದಕ್ ಬಿಡು. क्यों करना है? छोड़ दो। ಒಂದ್ ವೇಳೆ ದೇವ್ರು ನಾನು ಸುನ್ನತಿ ಮಾಡಿಲ್ಲ ನನ್ನ ಮಗನಿಗಂತ ಸಿಟ್ಟಿದ್ರೆ अगर परमेश्वर को गुस्सा होता कि मेरे बेटे को खतना नहीं ಯಾಕೆಲ್ಲ किया है ಅಭಿವೃದ್ಧಿ ಆಗ್ತಾ ಇತ್ತು? तो क्यों सब बढ़ोतरी मिलता? ನಡೀತೈತೆ. चलेगा। ಬೆಂಕಿ ಕಳ್ಕೊಂಡ್ಬಿಟ್ಟ. आग को उसने खो दिया। ದೇವ್ರ ವಾಕ್ಯ ಹೇಳ್ತದೆ, परमेश्वर का वचन ದೇವ್ರು कहता है, ಮಾತಾಡಿ ಈಗ ಕಳಿಸ್ತಾ ಇದ್ದಾನೆ. परमेश्वर बात कर अब उसे भेज रहे ಅದಕ್ಕೆ ಪೌಲನ್ हैं। ಹೇಳ್ತಾನೆ, ಸಭಾ ಹಿರಿಯರಿಗೆ ಸಭಾ ಸೇವೆ ಮಾಡೋರಿಗೆ, इसीलिए पौलुस कलीसिया के सेवकों को ಸಭಾ कहते ಸೇವೆ हैं, ಮಾಡುವವನು, सभा सेवकाई ತನ್ನ करने वाला, ಮನೆಯನ್ನ ಆಳಿದವನು, अपने घर को राज ತನ್ನ करने ಮಕ್ಕಳನ್ನ वाला, ಕರ್ತನ ಭಯದಲ್ಲಿ ಬೆಳೆಸಿದವನು अपने बच्चों को परमेश्वर के डर में बढ़ाने वाला ಆಗಿರ್ಬೇಕು. होना है। ಈಗ ಇವನನ್ನ ಕಳಿಸ್ತಾ ಇದ್ದಾನೆ. अब इसको वो भेज रहा है। ಇವನ್ ಮನೆಯಲ್ಲೇ ಸುನ್ನತಿ ಆಗಿಲ್ಲ. इसके घर में ही खतना नहीं हुआ ಮುಂದೆ? है। आगे ಅದ್ರ ಪರಿಣಾಮ ಗೊತ್ತಾ? उसका परिणाम आप जानते ಅದರ हो, ಪ್ರಭಾವ ಗೊತ್ತಾ उसका ನಿಮಗೆ? प्रभाव आप जानते हो। 24ನೇ ವಚನ ನೋಡಿ. उसका 26वां वचन देखिए। ಹೋಗುವ ದಾರಿಯಲ್ಲಿ ಹೋಗುವ ದಾರಿಯಲ್ಲಿ ಮೋಶೆ ಛತ್ರದಲ್ಲಿದ್ದಾಗ ಮೋಶೆ ಛತ್ರದಲ್ಲಿ ಸೀನಾಯಿ ಬೆಟ್ಟದಿಂದ ಇಳಿದು ಬರುವಾಗ ಮಧ್ಯ ಛತ್ರದಲ್ಲಿ ಉಳ್ಕೋಬೇಕಾಯ್ತು, ಅಷ್ಟು ದೂರ ಇತ್ತದು. सिनाई पर्वत से उतरते वक्त बीच में वहां पर सरिया में वहां पर रहना पड़ा उसे। ಎನಿವೆ ಮುಂದೆ ನೋಡೋಣ. ಹೋಗುವ ದಾರಿಯಲ್ಲಿ जाने के मार्ग ಮೋಶೆ में मूसा ಛತ್ರದಲ್ಲಿದ್ದಾಗ ಛತ್ರದಲ್ಲಿದ್ದಾಗ सराय में जब था, ಯೆಹೋವನು ಅವನೆದುರಿಗೆ ಯೆಹೋವನು ಅವನ ಎದುರಿಗೆ ಬಂದು ಅವನ ಪ್ರಾಣವನ್ನು ತೆಗೆಯಬೇಕೆಂದಿದ್ದನು. ತೆಗೆದು ಬಿಡಬೇಕೆಂದಿದ್ದನು. यहोवा ಒಂದು ने ನಿಮಿಷ, मूसा, ಕರೆಕ್ಟಾ? सही है, ಕೇಳಿ, सुनिए, ಯಾವನನ್ನು ಕಳಿಸ್ತಾ ಇದ್ದಾನೋ जिसे वो भेज रहा है, ಯಾಕೆ ಅವನ ಪ್ರಾಣ ತೆಗಿತಾನೆ? क्यों उसको मार ಮುಂದೆ? डालना चाह रहा है? ಮುಂದಿನ ವಚನ. ಹೀಗಿರುವಾಗ ಚಿಪ್ಪೋರಳು ಕಲ್ಲಿನ ಒಂದು ನಿಮಿಷ, ಅವಳು ಯಹೂದ್ಯಳಲ್ಲ, वो यहूदी नहीं है, ಮಿದ್ಯಾನ್ ದೇಶದ ಆಚಾರ್ಯನ ಮಗಳು. वहाँ पर मिद्यानी देश की एक आचार्य की बेटी है। ಅವಳಿಗೆ ಯಾರು ಸುನ್ನತಿ ಬಗ್ಗೆ ಕಲಿಸಿದ್ರು? उसको किसने खतना के बारे में सिखाया? ಹಲೋ, ಇವಳು ಯಾಕೋಬನನ್ನ ಬಲ್ಲವಳಲ್ಲ, ये याकूब को जानने वाली स्त्री नहीं ಅಬ್ರಹಾಮನ है, ಒಡಂಬಡಿಕೆಯನ್ನು ಬಲ್ಲವಳಲ್ಲ. अब्राहम की वाचा को जानने वाली स्त्री नहीं ಇವಳಿಗೆ है। ಯಾರು ಸುನ್ನತಿ ಬಗ್ಗೆ ಹೇಳಿದ್ರು? इसको किसने खतना के बारे में ಒಬ್ಬನೇ बताया? ಇರೋನು. एक ही है, ಒಂದೇ ಚಾನ್ಸ್ ಇದೆ. एक ही मौका है। ಗಂಡ ಹೇಳಿರ್ಬೇಕು. पति ने बताया ಯಾರು होगा। ಗಂಡ? पति कौन है? ಮೋಶೆ. मूसा। ಅವಳಿಗೆ ಎಲ್ಲ ಚರಿತ್ರೆಯನ್ನು ಹೇಳಿದಾನೆ. उसको पूरा इतिहास उसने अब्राहम बताया है। ಬಗ್ಗೆ, अब्राहम के बारे में, ಯಾಕೋಬನ ಬಗ್ಗೆ, याकूब के बारे ತನ್ನ में, ಮೂಲದ ಬಗ್ಗೆ,
ಮುಚ್ಚಿದ ಕೆಂಡದ ಹಾಗೆ राख से ढके हुए दीप के ಸ್ವಲ್ಪ जैसे ಗಾಳಿ, थोड़ा सा हवा, ಸ್ವಲ್ಪ ಉಜ್ಜೀವನ, थोड़ा सा जागृति, ಸಭೆಯ ಪ್ರಾರ್ಥನೆ ತಿರುಗಿ ಪ್ರಾರಂಭ ಆಗುತ್ತೆ. कलीसिया का प्रार्थना फिर से प्रारंभ ನೀನು होगा। ಸೋತವಳಲ್ಲ, आप हारे हुए ನೀನು नहीं हो, ಬಿಡಲ್ಪಟ್ಟವನಲ್ಲ. आप छोड़े गए नहीं ನಿನಗೆ हो, ಗೊತ್ತಿದೆ. आप जानते हो ಅಬ್ರಹಾಮನ ದೇವರು अब्राहम के ನಿನ್ನ ದೇವರು, परमेश्वर आपके ನಿನಗೆ परमेश्वर ಗೊತ್ತಿದೆ. है, आप जानते हो ಇಸಾಕನ ದೇವರು इसहाक के ನಿನ್ನ परमेश्वर ದೇವರು, वो आपके ನಿನಗೆ परमेश्वर ಗೊತ್ತಿದೆ. है, आप जानते हो। ಇಲ್ಲಿ ಯಾರಾದ್ರೂ ಇದ್ರೆ ಒಂದ್ಸಾರಿ ಆಮೇಲೆ ಅಂತ अगर कोई ಹೇಳ್ತೀರಾ? यहाँ पर है तो एक बार ಇಲ್ಲಿ आमीन ಯಾರಾದ್ರೂ ಇದ್ರೆ कहिए। ಒಂದ್ಸಾರಿ ಆಮೇಲೆ ಅಂತ ಹೇಳ್ತೀರಾ? यहाँ पर कोई है तो एक बार आमीन आप कहेंगे। ಅದರ ಅರ್ಥ उसका मतलब ಬೆಂಕಿ ಪೂರ್ಣವಾಗಿ ಆರಿಲ್ಲ, संपूर्ण तरीके से आग बुझा ಒಳಗಡೆ नहीं ಇದೆ. है, अंदर है, ಒಳಗಡೆ ಇದೆ. अंदर है। ತನ್ನ ಹೆಂಡತಿ ಬಗ್ಗೆ, अपने पत्नी के बारे में, ಸುನ್ನತಿ ಬಗ್ಗೆ ಹೇಳಿದಾನಂದ್ರೆ खतना के बारे में उसने बताया है तो ಅದರ ಅರ್ಥ उसका मतलब ಇನ್ನು ಹೃದಯ ಇದೆ. अभी भी हृदय है। ಇಲ್ಲ ಅಂದ್ರೆ ಯಾರು ಹೇಳಲಿಕ್ಕೆ ಸಾಧ್ಯ? नहीं तो कौन बता सकते हैं? ಐಗುಪ್ತರಿಗೆ ಮಾತ್ರ ಗೊತ್ತು, सिर्फ मिस्र देशवासियों को पता है, ಅದು ಎಲ್ಲರಿಗೂ ಗೊತ್ತಿರ್ಲಿಕ್ಕಿಲ್ಲ. वो भी सब नहीं ಈ जानते होंगे। ಯಹೂದ್ಯರು यह यहूदी ತಮ್ಮ लोग ಗಂಡು ಮಕ್ಕಳಿಗೆ अपने बेटों को ಸುನ್ನತಿ ಮಾಡಿಸ್ತಾರೆ. खतना करवाते हैं। ಅದು ಎಷ್ಟು ಇಂಪಾರ್ಟೆಂಟ್ ಅಂತ वो कितना महत्व है ಅವಳಿಗೆ कहते ಹೆಂಗ್ ಗೊತ್ತಾಯ್ತು? हैं। उसको कैसे पता ಗಂಡ चला? ಹೇಳ್ದಾಗ ತಾನೆ पति बताया इसीलिए ना, ಎಲ್ಲ ಹೇಳಿದಾನೆ. सब कुछ उसने बताया है। ನನ್ನ ಅನಿಸಿಕೆ ಪ್ರಕಾರ, मुझे जैसे लगता ನನ್ನ है उसके ನಂಬಿಕೆಯ अनुसार, ಪ್ರಕಾರ मेरे विश्वास के ತನ್ನ अनुसार ಇಡೀ ಚರಿತ್ರೆಯನ್ನು ಹೇಳಿದಾನೆ. अपने पूरे इतिहास को उसने ದೇವರು ಯಾವ बताया। ರೀತಿ ಅಬ್ರಾಹ್ಮನನ್ನು ಆರಿಸಿಕೊಂಡಿದ್ದಾನೆ. परमेश्वर ने किस तरीके से ಅವನ ಮಗ अब्राहम को ಇಸಾಕನ चुना है। ಯಾರು? उसका बेटा इसाक ಯಾಕೋಬನ कौन है? ಯಾರು? याकूब कौन है? ಇದಕ್ಕೆ इसके लिए ही ಆದಿ ಕಾಂಡವನ್ನು ಬರೆದವರು ಯಾರು? उत्पत्ति को लिखने वाले कौन ಮೋಶೆ. है? मूसा। ವಿಮೋಚನ ಕಾಂಡವನ್ನು ಬರೆದವರು ಯಾರು? निर्गमन के पुस्तक को ಮೋಶೆ. लिखने वाला मूसा। ಯಾಜಕ ಕಾಂಡವನ್ನು ಬರೆದವರು ಯಾರು? लोक व्यवस्था पुस्तक को ಮೋಶೆ. लिखने वाला मूसा। ಅರಣ್ಯ ಕಾಂಡವನ್ನು ಬರೆದವರು ಯಾರು? गिनती के ಮೋಶೆ. पुस्तक को लिखने वाला ಅವ್ನು मूसा। ಚೆನ್ನಾಗಿ ಚರಿತ್ರೆ ಗೊತ್ತಿದೆ. वो अच्छी तरीके से इतिहास को जानता है। ಆಮೇನ್. ಬೆಂಕಿ ಆರಿಲ್ಲ. आग बुझा नहीं ಯಾರಾದ್ರೂ है। ಹೇಳ್ರಿ ಬೆಂಕಿ ಆರಿಲ್ಲ. कोई तो कहिए आग बुझा नहीं ಯಾರಾದ್ರೂ है। ಹೇಳ್ರಿ ನಿನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು आपके खिलाफ रचने वाला ಜಯಿಸಲಾರದು. कोई भी शस्त्र ನಿನ್ನ विजय नहीं ಬೆಂಕಿಯ पाएगा। ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು आपके आग के खिलाफ रचने वाला ಜಯಿಸಲಾರದು. कोई भी शस्त्र नहीं ಅದು जीत ಎಷ್ಟೇ ಆರಿ पाएगा। ಹೋದ್ರು वो चाहे कितना भी क्यों ना ದೇವರು बुझे, ತಿರುಗಿ ನಿನ್ನನ್ನು ಉಜ್ಜೀವಿಸಿಕೊಳ್ಳುತ್ತಾನೆ. परमेश्वर वापस आपको जागृति देंगे। ತಿರುಗಿ ನಿನ್ನನ್ನು ಉಜ್ಜೀವಗೊಳಿಸ್ತಾನೆ. वापस वो आपको जागृति ನೀನು देंगे। ಬಿಡಲ್ಪಟ್ಟವನಲ್ಲ, आप छोड़े गए नहीं ನೀನು हो, ಬಿಡಲ್ಪಟ್ಟವಳಲ್ಲ, आप छोड़े गए नहीं ನೀನು हो, ಆಯಲ್ಪಟ್ಟವನು, आप चुने गए हो, ಆಯಲ್ಪಟ್ಟವಳು ಆಗಿದ್ದೀಯ. आप चुने गए हो। ರೆಡ್ ಹ್ಯಾಂಡ್ ವ್ಯಭಿಚಾರ वहाँ पर रंगे हाथ व्यभिचार ಹಿಡ್ಕೊಂಡು ಬಂದವ್ರೆ. पकड़ कर ले आए हैं। ಬಹುಶಃ ಕೂದಲನ್ನು ಹಿಡಿದು ಎಳ್ಕೊಂಡು ಬಂದಿರಬಹುದು. शायद उसके बाल को खींचते हुए से ले आए होंगे। ಯೇಸುವನ್ನ ಹಿಡಿಲಿಕ್ಕೆ, यीशु मसीह को पकड़ने के ಅವನನ್ನ लिए, ತಪ್ಪಿನಲ್ಲಿ ಸಿಗಿಸ್ಲಿಕ್ಕೆ उसे गलती में फंसाने के ರೆಡ್ लिए ಹ್ಯಾಂಡ್ ಹಿಡ್ಕೊಂಡು ಬಂದವ್ರೆ. रंगे हाथ पकड़ कर लाए हैं। ಯಾಕಂದ್ರೆ ಯಹೂದ್ಯರು क्योंकि यहूदी लोग ಮೋಶೆಯ ಧರ್ಮಶಾಸ್ತ್ರವನ್ನು ಅಲ್ಲಗಳೆಯವರಲ್ಲ. मूसा के व्यवस्था के बाहर कुछ नहीं करते। ಯಾರಾದ್ರೂ ಅಲ್ಲಗಾಳಿದ್ರೆ अगर कोई उसके खिलाफ हो तो ಆಮೇನ್, आमेन। ಅಲ್ಲಗಾಳಿದ್ರೆ अगर कोई उसे खिलाफ हो ಅವರನ್ನ तो ಕೊಲ್ಲಬೇಕು. उसे मार डालना है। ಎಳ್ಕೊಂಡು ಬಂದಾರೆ. उसे खींचते हुए वो ले ಅವನ आते ಮುಂದೆ हैं, ಹಾಕಿದ್ರು. उसके सामने वो डालते ಅವಳಿಗೆ हैं। ಗೌರವವಿಲ್ಲ, उसको गौरव नहीं ಅವಳಿಗೆ है, ರೆಸ್ಪೆಕ್ಟ್ ಇಲ್ಲ, उसको इज्जत नहीं ಅವಳಿಗೆ है, ಸಮಾಜದಲ್ಲಿ ಸ್ಥಾನ ಇಲ್ಲ, उसको समाज में जगह नहीं है, ಅವಳಿಗೆ ಯಾವುದೇ ಬೆಲೆ ಇಲ್ಲ. उसके लिए कोई कीमत नहीं है। ಅಳ್ತಾ ಇರಬಹುದು. वो रोती रही होंगी। ಬಂದು ಕೇಳಿದ್ರು, वो आकर उनसे पूछा, गुरुवे! गुरु, ಮೋಶೆ ಧರ್ಮಶಾಸ್ತ್ರದಲ್ಲಿ मूसा के व्यवस्था पुस्तक ವ್ಯಭಿಚಾರದಲ್ಲಿ में ಸಿಕ್ಕವಳನ್ನ व्यभिचार में मिलने वाली को ಇವತ್ತಿಗೂ ಈ ಆತ್ಮ ಜೀವಂತ ಇದೆ ಗೊತ್ತಾ ನಿಮಗೆ? आज के दिन तक भी ये आत्मा ಅದು जिंदा है, आप ಸಾಯೋದಿಲ್ಲ, ಅದು जानते ಕೊನೆ हो ದಿನದವರೆಗೆ ಇರ್ತದೆ. वो आखिरी दिन तक रहेगा, वो नहीं मरेगा। ಹಾ, ನಿಮ್ಮ 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 ತಪ್ಪನ್ನ ಜೀವನ ಪರ್ಯಂತ ಕ್ಷಮಿಸದೇ ಇರುವಂತ ಆತ್ಮ, आपके गलती को पूरा जिंदगी नहीं क्षमा करने वाला आत्मा, ದೇವರು ಎಷ್ಟೇ ನಿಮ್ಮನ್ನ ಎಬ್ಬಿಸ್ಲಿ, परमेश्वर चाहे कितना भी आपको क्यों ना ಅವ್ರು उठाए, ಹೇಳ್ತಾರೆ ಗೊತ್ತು ಬಿಡು ಅವನು, वो कहते हैं हम जानते हैं ಗೊತ್ತು ಬಿಡು ಅವಳು, उसके बारे में हम ನಮ್ಗೆ जानते ಗೊತ್ತಿಲ್ಲ हैं। ನಾಲಿದ್ದಾಗ ಏನ್ ಮಾಡಿದಾಳೆ, वहाँ पर जब थी क्या किया हम ನಮ್ಗೆ जानते ಗೊತ್ತಿಲ್ಲ हैं, ನಾಲಿದ್ದಾಗ ಹೆಂಗ್ ಓಡೋಗವಳೆ, हम जानते हैं वहाँ पर ನಮ್ಗೆ रहने ಗೊತ್ತಿಲ್ಲ में तब ನಾಲಿದ್ದಾಗ कैसे ಹೆಂಗ್ गए, ಮಾಡಿದವನೇನು. हम जानते हैं तब कैसे ये ನೆನಪಿಟ್ಕೊಳ್ಳಿ. भाग करते हैं। आप याद रखिएगा, ನೆನಪಿಟ್ಕೊಳ್ಳಿ. आप याद रखिएगा, ನೆನಪಿಟ್ಕೊಳ್ಳಿ. आप याद रखिएगा, ನೆನಪಿಟ್ಕೊಳ್ಳಿ. आप याद रखिएगा, ನೆನಪಿಟ್ಕೊಳ್ಳಿ. आप याद रखिएगा, ನಾನು ಹೇಳ್ತಾ ಇದ್ದೀನಿ मैं ನೆನಪಿಟ್ಕೊಳ್ಳಿ. कह रहा हूँ आप याद रखिएगा। ಅದು ನಿನ್ನ ದೇವರ ಮಾತಲ್ಲ, वो आपके परमेश्वर का बात नहीं है, ಅದು ನಿನ್ನ ಕರ್ತನ ಮಾತಲ್ಲ, वो आपके प्रभु का बात नहीं है, ಅದು ದುರಾತ್ಮನ ಮಾತು. वो दुष्टात्मा का बात है। ಕೂದಲಿಡ್ದು ಹೇಳ್ಕೊಂಡು ಬಂದಿರಬಹುದು, बाल खींचते हुए से ले आए ಮುಂದೆ होंगे, ಹಾಕಿದ್ದಾರೆ. वहाँ पर आगे डाला है। ಬೋಧಕನೇ, प्रचारक, ವ್ಯಭಿಚಾರದಲ್ಲಿ ಸಿಕ್ಕವಳನ್ನ व्यभिचार में ಕಲ್ಲೆಸೆದು मिलने वाले को ಕೊಲ್ಲಬೇಕಾದಾಗ ಬರೆದದೆ. पथराव कर कर मारना है के लिखा गया है।
ನೀನೇನ್ ಹೇಳ್ತೀಯ? आप क्या कहेंगे? ಯೇಸು ಗೊತ್ತು, यीशु मसीह जानते हैं ಇವರಿಗೆ ಧರ್ಮಶಾಸ್ತ್ರದ ಮೇಲೆ ಅಭಿಮಾನ ಅಲ್ಲ, इसे व्यवस्था पुस्तक के ऊपर अभिमान नहीं है, ನನ್ನನ್ನು ತಪ್ಪಿನಲ್ಲಿ ಹಿಡಿಲಿಕ್ಕೆ ಬಂದಿದ್ದಾರೆ. लेकिन मुझे गलती में पकड़ने के लिए आए हैं. ಕಲ್ಲು ಹೊಡೀರಿ ಅಂದ್ರೆ पथराव करने के लिए कहूंगा तो ಆ ಸ್ತ್ರೀ वह स्त्री ಮುಕ್ತ ಕಣ್ಣಿನಿಂದ ಅವನನ್ನು ನೋಡ್ತಾಳೆ. मुक्त आंखों से नजरों से उसे देख रही है. ಆ ಕಣ್ಣುಗಳು ನುಡಿತವೆ. वह आंखें बात कर रहे हैं. ಕೃಪೆಯಲ್ಲಿ, कृपा कहाँ पर है? ದಯೆಯಲ್ಲಿ, दया कहाँ पर है? ಯಾಕೆ? क्यों? ನನ್ನ ಪರಿಸ್ಥಿತಿ ನಿಮಿತ್ತವಾಗಿ ನಾನು ಬಿದ್ದಿದ್ದೀನಿ. मेरे हालात की वजह से मैं गिरी हुई हूँ. ಒಂದ್ ವೇಳೆ ಅವನು ಹೌದು, अगर वो हाँ, ಮೋಶೆ ಹೇಳಿದಾನೆ, मूसा ने कहा है ಕಲ್ಲೆಸೆಯಿರಿ ಅಂದ್ರೆ पथराव करना के कहता तो ಅವಳ ಮುಗ್ಧ ಕಣ್ಣುಗಳು, तब वो मुक्त आंखें, ಅವಳ ಮುರಿದು ಹೋದ ಹೃದಯದ ಕಣ್ಣುಗಳು उसके टूटे हुए हृदय के ಅವನನ್ನು नजरें ನೋಡ್ತವೆ. उसे देखेंगे. ನ್ಯಾಯಾಧಿಪತಿ ಆತನು वो न्यायाधिपति ಏನು है. ನ್ಯಾಯ ಕೊಡೋದು? क्या न्याय देना है? ಒಂದು ವೇಳೆ अगर ಇಲ್ಲ ಬಿಟ್ಟು ಬಿಡಿ ಅಂದ್ರೆ नहीं छोड़ देना कहेंगे तो ಅವ್ರು ಹೇಳ್ತಾರೆ, वो कहते हैं ನೋಡಿ ನಾವ್ ಹೇಳಿಲ್ವಾ, देखो हमने कहा नहीं, ಇವನು ಧರ್ಮಶಾಸ್ತ್ರದ ये ವಿರುದ್ಧವಾಗಿದ್ದಾನೆ. व्यवस्था के खिलाफ है के ಅಪಪ್ರಚಾರ ಮಾಡ್ತಾರೆ. वो अप्रचार करेंगे. ಯೇಸು ಸ್ವಾಮಿ ಹೇಳ್ದ, यीशु मसीह ने कहा ನನ್ಗೆ ಗೊತ್ತಿತ್ತು, मैं जानता था 40 ದಿನ 40 दिन ಅರಣ್ಯದಲ್ಲಿ जंगल में ಉಪವಾಸ ಬಿದ್ದುಕೊಂಡಿದ್ದಾಗಲೇ उपवास जब मैं पड़ा था, ಈ ದಿನವನ್ನ ನಾನು ನೋಡಿದ್ದೆ ದರ್ಶನದಲ್ಲಿ. दर्शन में इस दिन को मैंने देखा था, ಅದಕ್ಕೆ इसीलिए ಸಿದ್ಧನಾಗಿದ್ದು ನಾನು ಉಪವಾಸದಲ್ಲಿ. मैं उपवास में तैयार ಯಾರಾದ್ರೂ था. ಹೇಳ್ರಿ ಉಪವಾಸ कोई ಮತ್ತು तो ಪ್ರಾರ್ಥನೆ. कहिए उपवास और प्रार्थना. ಅವರನ್ನ ನೋಡಿ ಹೇಳ್ದ, उनको देखकर उन्होंने कहा ನಿಮ್ಮಲ್ಲಿ तुम में से ಒಂದು ತಪ್ಪು ಮಾಡದಂತ ಒಬ್ಬರಾದ್ರಿದ್ರೆ, यदि अगर कोई भी एक गलती के बगैर ಯಾಕಂದ್ರೆ भी ಅದೇ है ಮೋಶ तो, ಧರ್ಮಶಾಸ್ತ್ರದಲ್ಲಿ ಏನ್ ಬರ್ದಿತ್ತಂದ್ರೆ, क्योंकि उसी मूसा की व्यवस्था में क्या लिखा गया था, ಒಬ್ಬನು एक व्यक्ति ಒಂದು ನಿಯಮವನ್ನ ಮುರಿದ್ರೆ एक नियम को तोड़ेगा तो ಎಲ್ಲಾ ಮುರಿದ ಹಾಗಾಯ್ತು. सारे नियमों को तोड़ने जैसे होगा. ಅವ್ರಿಗೆ ಗೊತ್ತಿತ್ತು, वो जानते थे ಎಲ್ಲಾ ನಿಯಮ ಇಟ್ಕೊಳ್ಳೋದು ಎಲ್ಲಿಂದ್ರೂ ಅಸಾಧ್ಯ ಇಲ್ಲ. सारे नियम को पालन करना कहीं भी ಅದಕ್ಕೆ असंभव ಹೇಳ್ದ, नहीं है. इसलिए उन्होंने ನಿಮ್ಮಲ್ಲಿ कहा तुम में ಪಾಪವೇ से ಮಾಡ್ದ कोई पाप यार नहीं रोक करने नहीं वाला, रहे। कोई एक भी है तो ಮೊದಲೇ ಕಲ್ಲನ್ನೆಸೆ. पहले पत्थर को फेंके. ನೆನಪಿಸ್ಕೊಂಡ್ರು, आप याद कीजिएगा, ದೇವರ ಆತ್ಮನ ಅವ್ರ ಮನಸ್ಸಿಗೆ ಕನ್ವಿಕ್ಷನ್ ತಂದ. परमेश्वर के आत्मा ने उनके मन में एहसास को लाया. ಒಂದಲ್ಲ ಒಂದು ದಿನ, एक ना एक दिन, ಒಂದಲ್ಲ ಒಂದು ನಿಯಮ ನನಗೆ ಬಿಟ್ಟಿದ್ದೀನಿ. एक ना एक नियम को मैंने छोड़ दिया है. ಆ ದಿನ ಉಪವಾಸ ನಡೀತಾ ಇದ್ದಾಗ उस दिन जब उपवास चल रहा था, ಕಂಟ್ರೋಲ್ ಆಗ್ಲಾರ್ದಕ್ಕೆ नियंत्रण नहीं था, इसीलिए ಕಳುವಿನಿಂದ ನಾನು ಹುಳಿ ರೊಟ್ಟಿ ತಿಂದೆ. चोरी से अखमीरी रोटी ಅವ್ರ को मैंने ಮನಸ್ಸು ಗೊತ್ತಿದೆ कहा. ಅವ್ರಿಗೆ. उसका मन उनको पता है. ಒಬ್ಬೊಬ್ರೆ अकेले ಜಾಗ ही ಖಾಲಿ ಮಾಡಿದ್ರು. वहां पर उन्होंने किया. ಅದನ್ನ ಸುಮ್ಮನಿದ್ದ, ಭೂಮಿ ಮೇಲೆ ಏನೋ ಬರಿತಾ ಇದ್ದ. वो खामोश थे, जमीन पर कुछ लिख रहे ಏನ್ थे. ಬರಿತದ ಅಂತ ಅಲ್ಲಿ ಬರ್ದಿಲ್ಲ. क्या लिख रहे थे वो लिखा नहीं गया ಪರಲೋಕದ है. ಭಾಷೆನೋ. स्वर्ग का भाषा हो सकता है. ನಾನೇನಂತೀನಂದ್ರೆ, मैं क्या कहूंगा, ಪರಲೋಕದ ನ್ಯಾಯ ತೀರ್ಪನ್ನ ಭೂಮಿಯ ಮಣ್ಣಿನ ಮೇಲೆ ಬರಿತಾ ಇದ್ದ. स्वर्ग के न्याय निर्णय को पृथ्वी के जमीन के मिट्टी पर लिख रहे थे. ಪರಲೋಕದ ನ್ಯಾಯ ತೀರ್ಪನ್ನ स्वर्ग के न्याय ಭೂಮಿಯ निर्णय ಮಣ್ಣಿನ को ಮೇಲೆ ಬರಿತದ. ಅದಕ್ಕೆ पृथ्वी के ಬಂದಿದ್ದ. मिट्टी पर लिख रहे थे. ತಿಳಿದಿಲ್ಲ. आपको समझ ಪರಲೋಕದ ನ್ಯಾಯ ತೀರ್ಪನ್ನ स्वर्ग के न्याय ಭೂಮಿಯ निर्णय ಮಣ್ಣು को ಅಂದ್ರೆ ನೀನು. पृथ्वी के मिट्टी के ऊपर ಯಾಕಂದ್ರೆ मिट्टी ಮಣ್ಣಿನಿಂದ यानी ತೆಗೆಯಲ್ಪಟ್ಟಿದ್ದೀಯ. क्योंकि आप मिट्टी से बनाए गए ಪರಲೋಕದ हो. ನ್ಯಾಯ ತೀರ್ಪನ್ನ स्वर्ग के न्याय निर्णय ಮಣ್ಣಿನ को ಮೇಲೆ ಬರಿತಾರೆ. मिट्टी के ऊपर लिखते हैं, ಯಾಕಂದ್ರೆ ಮಣ್ಣು ನೀನು, क्योंकि मिट्टी आप हो, ಮಣ್ಣಿನಿಂದ ಎತ್ತಲ್ಪಟ್ಟಿದ್ದೀಯ. मिट्टी से बनाए गए हो. ಯಾರೇನ್ ಹೇಳ್ತಾರೆ ಅವನಿಗೆ ಬೇಕೀಗ. और क्या कहेंगे, किसे ಪರಲೋಕದ चाहिए. ನ್ಯಾಯ ತೀರ್ಪು ನಿನ್ನ ಹಣೆಯ ಮೇಲೆ ಕರ್ತನ ಫ್ರಮ್ ದ ಫಿಂಗರ್ ಆಫ್ ದ ಲಾರ್ಡ್, ಕರ್ತನ ಬೊಟ್ಟಿನಿಂದ ಬರೆಯಲ್ಪಟ್ಟಿದೆ. स्वर्ग का न्याय निर्णय आपके माथे के ऊपर परमेश्वर यीशु मसीह के उंगली से लिखा गया ಯಾರಾದ್ರೂ है. ಇದ್ರೆ ಒಂದ್ಸಲ ಆಮೆನ್ अगर कोई ಅಂತ यहाँ ಹೇಳಿ. पर है तो एक बार आमेन आप कहिएगा. ಆಮೆನ್. आमेन. ಆಮೆನ್. आमेन. ನಿಮ್ಮಲ್ಲಿ ಯಾರು ತಪ್ಪು ಮಾಡದೇ ಇರೋರು आप में से अगर किसी ने कोई गलती नहीं किया है तो ಬೇರೆಯವ್ರ ತಪ್ಪಿನ ಬಗ್ಗೆ ಮಾತಾಡ್ಲಿ. दूसरे की गलती के बारे में बात करें. ಇಲ್ಲದೆ ಹೋದ್ರೆ नहीं तो ತಪ್ಪು ಇರ್ಲಿ. खामोश ಯಾಕೆ? है. क्यों? ಕರ್ತನ ನಿಮ್ಮನ್ನ ಕ್ಷಮಿಸಿದಾನಲ್ಲ. परमेश्वर ने आपको क्षमा किया है ना. Make it little bolder. ಆಮೆನ್. आमेन. ಆಮೆನ್. आमेन. ಆಮೆನ್. आमेन. ಆಮೆನ್. ಅವಳನ್ನ ನೋಡ್ದ. उसे उन्होंने देखा. ಏನಮ್ಮ, ಯಾರು ನಿನ್ನನ್ನು ಶಿಕ್ಷಿಸ್ಲಿಲ್ವೋ? किसी ने तुम्हें शिक्षा नहीं दिया. ಹೌದಿಲ್ಲಪ್ಪ. उसने कहा नहीं. ಅವನು ಹೇಳ್ದ, उन्होंने कहा ನಾನು ನಿನ್ನನ್ನು ಶಿಕ್ಷಿಸೋದಿಲ್ಲ. मैं भी तुम्हें सजा नहीं दूंगा, ಹೊರಟೋಗು. तुम चले जाओ. ಪಾಪ ಮಾತ್ರ ಮತ್ತೆ ಮಾಡಬೇಡ. फिर से पाप नहीं करना. ಸಾಕೆನ್ನ. अब काफी है. ಯಾರಾದ್ರೂ ಹೇಳಿ ಸಾಕೆನ್ನ. कोई तो कहिए अब काफी है. 2024 2024 ಸಾಕೆನ್ನ. अब काफी है. ಹೊಸ ಬಾಗಿಲುಗಳು ತೆರೆಯುತ್ತೆ. नए से दरवाजे खुले. ಒಬ್ರಿಗೊಬ್ರು ಹೇಳ್ರಿ. एक दूसरे से कहिए ಆಮೆನ್. ಪಕ್ಕದವ್ರಿಗೆ आमेन. ಹೇಳ್ಬೇಕು. अपने बगल वालों से जल्दी कहिए ಆಮೆನ್. आमेन. ಇದರ ಅರ್ಥ इसका ಈಗ मतलब ನೋಡೋಣ. अब देखेंगे. ಮುಂದುವರಿಯೋಣವಾ? क्या आगे बढ़ेंगे? ಇನ್ನು 10 ನಿಮಿಷ 15 ನಿಮಿಷ ಐತೆ. और एक 15 10 मिनट ನಿಮಿಷ है. ತಗೊಳ್ತೀನಿ. 10 मिनट में लूंगा.
ಯಾರಾದ್ರೂ ಇಲ್ಲಿದ್ರೆ ಆಮೇಲೆ अगर कोई यहाँ पर है तो एक बार आमीन हालेलुया। कहिए। हालेलुया। ಮೋಶೆ ಛತ್ರದಿಂದ ಬರ್ತಾ ಇದ್ದ. मूसा वहाँ पर छत से आ ಯಾಕೆ रहा ನಾನು है। ಇವಳನ್ನ ಎತ್ಕೊಂಡೆ? क्यों मैंने इसे उठाया? ಯಾಕಂದ್ರೆ ಜಿಪ್ಪೋರೊಳಗೂ क्योंकि जिपोरा को ಇವಳಿಗೂ और इसको ಯಹೂದ್ಯರ ದೃಷ್ಟಿಯಲ್ಲಿ ಇಸ್ರಾಯೇಲರ ದೃಷ್ಟಿಯಲ್ಲಿ ವ್ಯತ್ಯಾಸ ಇಲ್ಲ. यहूदियों की नजरों में, ಯಾಕಂದ್ರೆ इस्राएलियों की नजरों में जिप्पोरಳು व्यत्यास ಅನ್ಯಳು. नहीं, क्योंकि जिपोरा वो अन्य है, ಪೂಜಾರಿಯ ಮಗಳು. वो एक पुजारी की बेटी है। ಆಮೆನ್. आमीन। ಇವಳ ಸೊಲಾಗಿ ಮುಂದೆ ಪ್ರಾಬ್ಲಮ್ ಆಯ್ತು. इसके वजह से आगे समस्याएं ಅದಕ್ಕೆ ಇದನ್ನ हुए, ಎತ್ಕೊಂಡು ಏನ್ इसीलिए ಪ್ರಾಬ್ಲಮ್ मैंने ಆಯ್ತು इसे ಅಂತ उठाया। ನೋಡೋಣ. क्या समस्या हुए उसे ಇವನು देखेंगे। ಇವನು ಛತ್ರದ ಬಳಿ ಬರ್ತಾ ಇದ್ದಾನೆ. ये वहाँ पर सरिया के पास ಕೇಳ್ತಾ आ ಇದ್ರೆ रहा ನನ್ನನ್ನು है। ನೋಡಿ, ಕೇಳ್ತಾ ಇದ್ರೆ मेरी ನನ್ನನ್ನು और आप ನೋಡಿ, ಕೇಳ್ತಾ देखिए, ಇದ್ರೆ ನನ್ನನ್ನು अगर ನೋಡಿ, सुन रहे हैं तो मेरी ಕೇಳ್ತಾ और ಇದ್ರೆ ನನ್ನನ್ನು देखिए, ನೋಡಿ, अगर सुन रहे हैं तो मेरी और ಕೇಳ್ತಾ आप ಇದ್ರೆ देखिए, ನನ್ನನ್ನು ನೋಡಿ, अगर सुन रहे हैं तो मेरी और ಕೇಳ್ತಾ आप ಇದ್ರೆ देखिए, ನನ್ನನ್ನು ನೋಡಿ, अगर सुन रहे हैं तो मेरी और ಕೇಳ್ತಾ आप ಇದ್ರೆ देखिए, ನನ್ನನ್ನು ನೋಡಿ, अगर सुन रहे हैं तो मेरी और आप ಕೇಳ್ತಾ ಇದ್ರೆ देखिए, ನನ್ನನ್ನು ನೋಡಿ. अगर सुन रहे हैं तो मेरी और आप ಆಮೆನ್. देखिए। आमीन। ಛತ್ರದ ಬಳಿ ಇಳಿದು ಬರ್ತಾ वो ಇದ್ದಾನೆ. सरिया से नीचे उतर आ रहा है। ಇಳಿದು ಬರುವಾಗ नीचे उतरते समय ಯೆಹೋವನು यहोवा ಅವನನ್ನು ಕೊಲ್ಲುವುದಕ್ಕಾಗಿ ಇಳಿದು ಬಂದ. उसे मार डालने के लिए वो उतर आए। ಕರೆಕ್ಟಾ? सही है। ಏನಾಯ್ತು क्या हुआ ಗೊತ್ತಿಲ್ಲ ನಮಗೆ. हम नहीं जानते, ಆದ್ರೆ ಯೆಹೋವನು ಕೊಲ್ಲೋದಕ್ಕೆ ಬಂದನು ಅದರ ಅರ್ಥ ಏನಂದ್ರೆ, लेकिन यहोवा मार डालने के लिए आए, उसका मतलब ಬೈಬಲ್ क्या says है? struck to death ಅಂದ್ರೆ ಸದ್ಬಿದ್ದ. पवित्र शास्त्र कहता है मर कर ಏನಾಯ್ತು ಗೊತ್ತಿಲ್ಲ. क्या हुआ हम नहीं ಒಮ್ಮೆ ಏನಾಯ್ತು जानते, ಗೊತ್ತಿಲ್ಲ. एकदम से क्या हुआ हम नहीं ಉದಾಹರಣೆಗೆ जानते। उदाहरण के लिए ಪೇತ್ರನು ಅನನೀಯನಿಗಂದ, पेतरुस ने अननिया से कहा, ನೀನು ಸುಳ್ಳು ನುಡಿದಿರುವುದು ನನಗಲ್ಲ, तुमने झूठ मुझसे पवित्र नहीं कहा आत्मा है, ने बल्कि पवित्र आत्मा से रप कहा है। ಅಂತ ಬಿದ್ಬಿಟ್ಟ. वहीं पर वो नीचे गिर गया। ಬ್ರೈನ್ ಹ್ಯಾಮರೇಜ್ ಆಯ್ತು, ब्रेन हैमरेज हुआ, ಹಾರ್ಟ್ ಅಟ್ಯಾಕ್ ಆಯ್ತು, हार्ट अटैक हुआ, ಗೊತ್ತಿಲ್ಲ. हम नहीं जानते। रप ಅಂತ ಬಿದ್ದ. वहीं पर वो गिर गया, ಎಲ್ಲರೂ ಎದೆ ಹೊಡಿತು. सबका छाती फूट ಓಡೋದು गया, ನೋಡಿದ್ರು. वो भागते हुए पल्स देखने ಇಲ್ಲ, गए, वहाँ पर heart पल्स beat नहीं, ಇಲ್ಲ, हार्ट बीट नहीं respiratory ಇಲ್ಲ, है, वहाँ पर सांस नहीं ले respiration रहा ಇಲ್ಲ. है, सांस नहीं ले रहा। ಆಮೆನ್. आमीन। ಆಮೆನ್. ಕ್ಲಾಸ್ खत्म हो गया। ಮೋಶೆಗೆ ಏನಾಯ್ತು ಗೊತ್ತಿಲ್ಲ. मूसा को क्या हुआ हम नहीं जानते, ತಪ್ಪನ್ ಬಿದ್ನು. वहीं पर वो गिर गया, ಫಿಟ್ಸ್ ಬಂತು. फिट्स आ गया। ಏನಾಯ್ತು ಗೊತ್ತಿಲ್ಲ. क्या हुआ हम नहीं जानते। ಚಿಪ್ಪರಳು ಜಿಗದೆದ್ಲು. जिपोरा वहाँ पर उठ ಗಂಡ गई, ಸಾಯ್ತವನೆ. वहाँ पर पति मर ಅವಳಿಗೆ रहा है, ಗೊತ್ತಿತ್ತು. वो जानती थी, ಗಂಡ ಹೇಳಿದ್ದ, पति ने बताया था ಎಲ್ಲ ಗಂಡಸು ಮಕ್ಕಳಿಗೆ ಸುನ್ನತಿ ಆಗ್ಬೇಕು, सारे लड़कों को खतना करना है, ಅದು 8ನೇ ದಿನದಲ್ಲಿ ಆಗ್ಬೇಕು. वो 8वें दिन में होना ನನ್ನ है। ಮಕ್ಕಳು हमारे बच्चे ಯೌವನ ಪ್ರಾಯಕ್ಕೆ ಬರ್ತಾವೆ, जवानी में आ ಈ ನನ್ನ रहे ಗಂಡ हैं, अब मेरा पति ಇನ್ನೂ ಅವ್ರಿಗೆ ಸುನ್ನತಿ ಮಾಡಿಸಿಲ್ಲ. अभी भी उसका खतना नहीं ಈಗ किया ಇದೇ है, ಇರ್ಬೋದು ಇದು. अब यही वो हो ಅವಳಿಗೆ सकता है। ಗೊತ್ತಿತ್ತು ನಿಯಮ. वो जानती थी नियम ಅವಳಿಗೆ को, ಯೆಹೋವನ ನಿಯಮ ಕಲಿಸಿದ್ದ ಅವನು. वो यहोवा के नियम को ಬೆಂಕಿ उसने ಇತ್ತು, सिखाया था, आग था, ಆದ್ರೆ ಅದು ಕಿಡಿ ಆಗಿತ್ತು. लेकिन वो धीमी ಈಗ हो ಅದು गया ಭುಗಿಲೆ था, ಹೇಳೋದಕ್ಕಿತ್ತು. लेकिन अब उसे जलाना था। ಆವಾಗ ಚಾಕುಗಳಿದ್ವಾ? तब तलवार चाकू थे, ಇದ್ವು. ಐಗುಪ್ತರಿಗೆ मिस्र देश ಪರ್ಚಿಗಳಿದ್ವು. वहाँ पर भाला थे। ಅಂದ್ಮೇಲೆ उसका मतलब ಅಡಿಗೆ ಮನೆಯಲ್ಲಿ ಚಾಕು ಇರ್ಲಿಲ್ವಾ? रसोई घर में क्या चाकू नहीं ಅವಳಿಗೆ रहता, ಪುರ್ಸತ್ತಿಲ್ಲ. उसको उतना फुर्सत ಅವಳು नहीं है, ಚಾಕುಗೋಸ್ಕರ ಹುಡುಕ್ಲಿಲ್ಲ. वो चाकू को ढूंढते नहीं ಏನಂತಾರೆ, गई, ಚಾಕುನೇ ತಾನೆ, ಕತ್ತಿಗೋಸ್ಕರ ಹುಡುಕ್ಲಿಲ್ಲ ಅವಳು. वो चाकू को ढूंढते नहीं गई। ಗಡಿಬಿಡಿ. ಜಲ್ದಬಾಜಿ. ಯಾಕೆ? क्यों? ಮೋಶೆ ಸಾಯ್ತಾ ಇದ್ದಾನೆ. मूसा वहाँ पर मर रहा है। ಬೆಂಕಿಯನ್ನು ಕಳ್ಕೊಳ್ಳುವಾಗ ಏನಾಗುತ್ತೆ ನೋಡಿ. आग को जब खोते हैं क्या होता है ಬೆಂಕಿಯನ್ನು देखिए, ಕಳೆದುಕೊಳ್ಳುವಾಗ, आग को जब खोते ಆಗ್ರಹವನ್ನು हैं, ಕಳೆದುಕೊಳ್ಳುವಾಗ जुनून को जब खोते ಪ್ರಾರ್ಥನೆ हैं, ಕಳ್ಕೊಳ್ತೀವಿ. प्रार्थना को खोते ದಶಮಾಂಶ हैं, ಕೊಡ್ಲಿಕ್ಕೆ ಮನಸ್ಸಾಗೋದಿಲ್ಲ. दशमांश देने के लिए मन ಕರ್ತನ नहीं होता है, ಭೋಜನದಲ್ಲಿ ಪಾಲ್ಗೊಳ್ಳಿಕ್ಕೆ प्रभु ಮನಸ್ಸಾಗೋದಿಲ್ಲ. भोज में भाग लेने के लिए मन ಆದ್ರೆ नहीं होता ಅವೆಲ್ಲವೂ है, ದೇವರ ನಿಯಮ ಅನ್ನೋದನ್ನೇ ಮರ್ತ್ಬಿಡ್ತೀವಿ. लेकिन वो सारे चीज परमेश्वर के नियम है कहने के लिए हम भूल जाते ದೇವರ हैं। ನಿಯಮವನ್ನು ಮೀರಿಸುವ ನೋವನ್ನು ಇಟ್ಕೊಳ್ತೀಯಾ? परमेश्वर के नियम को बढ़कर रहने वाले दर्द को आप रखेंगे ಬೇಡ. नहीं चाहिए, ತೆಗೆದು ಬೀಸಾಕದನ್ನ. उसे निकाल कर फेंक दीजिए। ನೋವಾದ್ರೂ ಚಿಂತೆ ಇಲ್ಲ. दर्द होता है ಆ तो भी चिंता ನೋವಿನಲ್ಲಿ नहीं, ಪ್ರಾರ್ಥಿಸು. उस दर्द में ಆ ही प्रार्थना ನೋವಿನಲ್ಲಿ कीजिए, ಉಪವಾಸವಾಗಿರು. उस दर्द में ही ಆ उपवास ನೋವಿನಲ್ಲಿ रहिए, ಕರ್ತನ ಕರ್ತನ ಭೋಜನ ಪಾಲ್ಗೊಳ್ಳು. उस दर्द में ही प्रभु ಆ भोज में भाग ನೋವಿನಲ್ಲಿಯೇ लीजिए, उस दर्द में ही ದಶಮಾಂಶನ ಕೊಡು. दशमांश को ಕರ್ತನಿಗೆ दीजिए। ಹೇಳು, परमेश्वर से कहिए, ಸ್ವಾಮಿ, परमेश्वर ಬಹಳ ನೋವು, बहुत दर्द ಆದ್ರೆ है, ನಾನು ನಿನ್ನನ್ನು ಮಾತ್ರ ಬಿಡಲ್ಲಪ್ಪ. लेकिन मैं तो आपको नहीं छोड़ूंगा, ನಿನ್ನನ್ನು ಮಾತ್ರ ನಾನು ಬಿಡಲ್ಲ ಸ್ವಾಮಿ. आपको तो मैं नहीं ನಿನಗೆ छोड़ूंगा, ಅಂಟಿಕೊಳ್ತೀನಪ್ಪ. आपको ही चिपके रहूंगा। ಆತನ ಆ ನೋವಿನಲ್ಲಿ वह उनके दर्द में ತನ್ನ ಸಹೋದರನ್ನು ನೋಡ್ಲಿಲ್ಲ, अपने भाई को उसने नहीं ಅವರ देखा, ಬಗ್ಗೆ ವಿಚಾರಿಸಲಿಲ್ಲ. उनके बारे में उसने नहीं ಸ್ವಂತ सोचा, ಮಕ್ಕಳಿಗೆ खुद के बच्चों को ಯಾವ ಯೆಹೋವನು ಇವನನ್ನ ತೇಲುವ ತೆಪ್ಪದಲ್ಲಿ ಬದುಕಿಸಿದಾನೋ, जिस यहोवा ने इसे बचाया है, ಅವನ ವಾಗ್ದಾನ ಅವನ ಒಡಂಬಡಿಕೆಯನ್ನು ಸೂಚಿಸುವಂತ ಸುನ್ನತಿಯನ್ನ ಮಕ್ಕಳಿಗೆ ಮಾಡಲಿಲ್ಲ. उसके वाचा को सूचित करने वाले खतने को अपने जिप्पोरा बच्चों को एत्लो। उसने कहा। जिपोरा उठ गई, ಒಂದು ನೈಫ್ಗೋಸ್ಕರ ಸಹ ಹುಡುಕ್ಲಿಲ್ಲ एक ಅವಳು. चाकू के लिए उस ढूंढती नहीं रह गई, ಪಕ್ಕದಲ್ಲಿ बगल में ಚೂಪಾದ ಕಲ್ ತಗೊಂಡ್ಲು, एक तेज पत्थर को उसने ಮಗನ उठाया, ಕುದುರಿಸಿದ್ಲು, बेटे को पकड़कर बिठाया, ಸುನ್ನತಿ ಮಾಡಿದ್ಲು. खतना उसने कर दिया, ಅದ ರಕ್ತದ ಸಹಿತವಾಗಿ वहां पर लहू के ಆ साथ ही ಚರ್ಮವನ್ನ ತಗೊಂಡು उस चमड़े को लेकर ಮೋಶೆ ಕಾಲಿಗೆ ಹಚ್ಚಿದ್ಲು. मूसा के पैरों पर उसने डाल दिया, और अचानक से ನಾರ್ಮಲ್ ಆದ. वो नॉर्मल हो गया। ಎದ್ದು ಹೇಳಿದ್ಲು, वो उठकर कहे, ರಕ್ತದಿಂದ ಹುಟ್ಟಿದ ಗಂಡನು ನೀನು ನನಗೆ. लहू से जन्मित पति तुम मेरे लिए ಎದ್ದು हो। ನಿಂತ್ಕೊಂಡ. वो उठ खड़े हो गया ಪ್ರಾಣ ಉಳಿತು. और उसका जान बच गया।
ಯಾರಿಗಾದ್ರೂ ಅರ್ಥ ಆಗ್ತದೆ? क्या कोई समझ पा रहा है? ಯಾರಿಗಾದ್ರೂ ಅರ್ಥ ಆಗ್ತದೆ? क्या कोई समझ पा रहा है? ಇದನ್ನ ಯೆಹೋವನು ಮರೆಯಲಿಲ್ಲ. इसे यहोवा ने नहीं भूला. ಯೆಹೋವನು ಮರೆಯಲಿಲ್ಲ. यहोवा ने इसे नहीं भूला. ಮುಂದೆ ಒಂದು ದಿನ आगे एक दिन ನೋಡಿ, देखिए, ರೂತಳು ಅನ್ಯಳು, रूत अन्य है. ನವೋಮಿಗಿಂತ ನಂಬಿಕೆ ಯೆಹೋವನ ಮೇಲೆ ಬಂತವಳಿಗೆ. नयोमी से भी बढ़कर ಅದಕ್ಕೆ यहोवा पर ಯೇಸು भरोसा ಹೇಳಿದ, उसका. इसीलिए यीशु मसीह ने कहा, ಇವ್ರು ತೆಪ್ಪಗಾದ್ರೆ अगर ये ठंडे हो ಈ जाएंगे, ಕಲ್ಲುಗಳನ್ನ ಕೂಗಿಸ್ತೀನಿ ನಾನು, ये ಹೊಸನ್ನ ಹೊಸನ್ನ ಅಂತ. ये पत्थर उठकर होसाना होसाना के गुणगान ಬೆಂಕಿ गाएंगे. ಕಳ್ಕೊಳ್ಬೇಡವೋ. आग को आप मत खोइएगा. ಕರ್ತನು ಬೇರೆ ಯಾರನ್ನಾದ್ರೂ ಕಂಡುಕೊಂಡಾನು. परमेश्वर कहीं किसी और को ಬೇಡ. ढूंढे नहीं चाहिए. ನಾವು ಆಯಲ್ಪಟ್ಟಿದ್ದೇವೆ. हम चुने गए ನಾವು हैं. ಬೆಂಕಿಯಲ್ಲಿರೋಣ. हम आग में रहेंगे. ನಮ್ಮ ಅವಕಾಶಗಳನ್ನು ಕಳ್ಕೊಳ್ಳೋದು ಬೇಡ. हमारे मौके को हम नहीं चुकेंगे. ಮುಂದೆ ಒಂದು ದಿನ आगे एक दिन ಸ್ವಂತ ಅಣ್ಣ, उसका खुद का भाई, ಸ್ವಂತ ಅಕ್ಕ उसकी खुद की बहन ಗುಣಗುಟ್ಟಿದ್ರು. वहां पर उसके खिलाफ उन्होंने बात ಯಾವುದಕ್ಕಾಗಿ? किया. किसके लिए? ಏನು ಮೋಶೆ मूसा, ದೇವರು परमेश्वर ಮೋಶೆ ಮೂಲಕ ಅಷ್ಟೇ ಮಾತಾಡಿದಾನ? सिर्फ मूसा के निमित्त उन्होंने बात ನಮ್ಮ किया ಮೂಲಕ है. ಮಾತಾಡಿಲ್ವಾ? क्या हमारे निमित्त उन्होंने बात नहीं किया है? ಅಂತ ऐसे कहकर ಮೋಶೆಯು ಮದುವೆಯಾಗಿದ್ದ ಮಿದ್ಯಾನದ ಅರ್ಚಕನ ಮಗಳಾದ ಜಿಪ್ಪೋರಳ ನಿಮಿತ್ತವಾಗಿ ಅವನ ಆರೋನನು ಮಿರ್ಯಮಳು ಮೋಶೆ ವಿರುದ್ಧವಾಗಿ ಗುಣಗುಟ್ಟಿದ್ರು. मूसा के साथ शादी करने वाले जिपोरा के वजह से मूसा के भाई हारून और मिरियम ने उसके खिलाफ बात किया. ಅವನೇನು वो क्या है? ಅನ್ಯಳನ್ನು ಮಾಡ್ಕೊಂಡಿದ್ದಾನೆ. अन्य स्त्री से उसने शादी ಅವನೇನು? किया है. वो क्या है? ಮಿದ್ಯಾನದ ಸ್ತ್ರೀಯನ್ನು ಮಾಡ್ಕೊಂಡಿದ್ದಾನೆ. मिद्यान की स्त्री से ನಾವು उसने शादी ಹಾಗಲ್ಲ. किया. हम ऐसे नहीं है. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, इसलिए यीशु मसीह ने ಇಬ್ರು कहा, ಬಂದ್ರು ಪ್ರಾರ್ಥನೆಗೆ. दोनों प्रार्थना के लिए आए. ಒಬ್ಬನು ಸುಂಕ ವಸೂಲಿ ಮಾಡೋನು, एक टैक्स कलेक्टर ಇನ್ನೊಬ್ಬನು था ಯಹೂದ್ಯನು ಅರ್ಚಕನು. और एक यहूदी. ನೆನಪಿದೆಯಾ? आपको याद है? ಆಮೇಲೆ ಮುಂದುವರಿಯೋದು ಬೇಡ. उसमें आगे हम नहीं ಎಲ್ರು ಇಲ್ಲೇ बढ़ेंगे. ಇದ್ದೀರಾ? क्या आप सब यहीं पर हैं? ಹಾಗರಳ ಸಮಯದಲ್ಲಿ हाजिरा के समय में ಸಾರಳ ಕೂಗನ್ನು ಕೇಳಿ सारा के पुकार को ದೇವರು ಮೋಶೆಗೆ, सुनकर परमेश्वर ने ಚಿಂತೆ ಮಾಡಬೇಡ, मूसा को, आप चिंता मत ಹಾಗರಳನ್ನು करना, ಕಳಿಸಿಕೊಡು हागर को भेज देना ಅಂತ ಹೇಳಿದವನು ऐसे कहने वाले ಜಿಪ್ಪೋರಳಿಗೆ ಹಂಗ್ ಮಾಡ್ಲಿಲ್ಲ. जिपोरा के साथ ऐसे उन्होंने ಮೋಶೆಗೆ नहीं ಹೇಳಿಲ್ಲ. किया. मूसा से उन्होंने नहीं ನಿಜ कहा, ಮೋಶೆಯೇ, मूसा ये सही है, ಮಿರ್ಯಮಳ ಮಾತು ಕೇಳಿ ನೀನು. मिरियम की बात को तुम सुन लेना. ಅವಳು ಯಹೂದ್ಯಳಲ್ಲ, वो यहूदी नहीं है. ಜಿಪ್ಪೋರಳನ್ನು ಕಳಿಸಿ ಬಿಡು ಅನ್ಲಿಲ್ಲ ಆತ. जिपोरा को भेज देना के उन्होंने नहीं कहा. ಅದ್ರ ಬದಲು उसके बदले में ಅವ್ರಿಗೆ ಹೇಳ್ದ, उन्होंने कहा, ಮೋಶೆ मूसा ನನ್ನ ಪ್ರವಾದಿ. मेरा भविष्यवक्ता. ಜಿಪ್ಪೋರಳನ್ನು ಬಿಡ್ಲಿಲ್ಲ. जिपोरा को उसने नहीं छोड़ा. ಯಾಕೆ? क्यों? ಮೋಶೆ ಹೊತ್ತಿಸಿದ ಬೆಂಕಿಯನ್ನ मूसा से लगाने वाले आग को ಹೆಂಡತಿ ಬುಗಿಲೆ ಬಿಸ್ಕೊಂಡ್ ಬಿಟ್ಟದ್ಲ. वहां पर पत्नी ने और भी जला ಅಮ್ಮ, दिया. सुनिए, ನಿನ್ನ ಗಂಡ ಪ್ರಾರ್ಥನೆ ಮಾಡ್ತಾ ಇಲ್ಲ, आपका पति प्रार्थना नहीं ನಿನ್ನ कर रहा, ಕುಟುಂಬದಲ್ಲಿ ಏಳಿಗೆ ಇಲ್ಲ, आपके परिवार में बढ़ोतरी ಸೋತ್ नहीं ಹೋಗ್ಬೇಡ ನೀನು. है. आप हार मत ಜಿಪ್ಪೋರಳನ್ನು मानिएगा. ನೆನಪಿಸ್ಕೋ. जिपोरा को याद कीजिए. ಮೋಶೆ ಬೆಂಕಿ ಆರಿರ್ಬಹುದು, मूसा का आग बुझा ಆದ್ರೆ ಅವಳು होगा, ಬೆಂಕಿ ಆರಿಸ್ಕೊಳ್ಳಿಲ್ಲ. लेकिन उसका आग उसने बुझने नहीं ಯೆಹೋವನಲ್ಲಿ दिया. ಅವಳು ಅದನ್ನ ಕಾದ್ಕೊಂಡ್ಲು. यहोवा में वो उसकी ತಾನೇ रखवाली ನಿಂತು करते ಸುನ್ನತಿ रहे. ಮಾಡಿದ್ಲು. वह खुद खड़ी रहकर ನೀನು खतना उसने ಪ್ರಾರ್ಥಿಸು. किया. आप ನಿನ್ನ प्रार्थना ಗಂಡನಿಗಾಗಿ, कीजिए, आपके पति ನಿನ್ನ के लिए, ಮಕ್ಕಳಿಗಾಗಿ, आपके बच्चों के ನಿನ್ನ लिए, ಸಂತತಿಗಾಗಿ, आपके संतति के ನಿನ್ನ लिए, ಜನರಿಗಾಗಿ आपके लोगों के ಹೋರಾಡಿ लिए ಪ್ರಾರ್ಥಿಸು. निरंतर रीति से प्रार्थना आप ನೀನು कीजिए. ಸಾರಳ आप ಸಂತತಿಯವಳು. सारा के संतति हो. ಆಮೇನ್. आमीन. ನೀನು ಚಿಯೋನದ ಪುತ್ರಿಯಾಗಿದ್ದೀಯಾ. आप सियोन की पुत्री ನಿನ್ನ हो. ಮಗನಿಗಾಗಿ, आपके बेटे ನಿನ್ನ के लिए, ಮಗಳಿಗಾಗಿ, आपके बेटी के लिए, ನಿನ್ನ ಗಂಡನಿಗಾಗಿ, आपके पति के लिए, ಆದಾಯಕ್ಕಾಗಿ आमदनी के ಹೋರಾಡಿ लिए ಪ್ರಾರ್ಥಿಸು. निरंतर रीति से आप प्रार्थना ಬೆಂಕಿಯನ್ನು कीजिए. ಕಳ್ಕೊಳ್ಬೇಡ. आग को खो मत दीजिएगा. ಆಮೇನ್. आमीन. ದೇವ್ರು ಬಿಡ್ಲಿಲ್ಲ. परमेश्वर ने नहीं छोड़ा. ಮಿರ್ಯಮ್ಗೆ ಹೇಳ್ದ, मिरियम से उन्होंने कहा, ನನ್ನ ಸ್ಟೈಲ್ ಅಲ್ಲಿ मेरे स्टाइल में get out of the camp. यहाँ इस तंबू से बाहर निकल जाओ. ಪಾಳೆಯದ ಹೊರಗಡೆ ಹೋಗು ನೀನು. इस तंबू के बाहर तुम निकल जाओ. ಸುನ್ನತಿಯವರಿಗೆ ಹುಟ್ಟಿದವಳಾಗಿ खतना किए जाने वाले से जन्मित ನನ್ನ ನಿಯಮವನ್ನು ಪಾಲಿಸಲಿಲ್ಲ. होकर भी मेरे नियम को तुमने इवಳು? नहीं पालन किया. लेकिन इसने ಸುನ್ನತಿ ಇಲ್ಲದ ದೇಶದಲ್ಲಿ ಹುಟ್ಟಿದವಳಾಗಿ बिना खतना रहने वाले देश में जन्म ನನ್ನ कर ಸೇವಕನು ಹಚ್ಚಿದ ಬೆಂಕಿಯನ್ನು ಬೆಳೆಸಿಕೊಂಡ್ಳು. मेरे सेवक से लगे गए आग को उसने बढ़ाया. ಅವನನ್ನ ಮರಣದಿಂದ ಉಳಿಸಿಕೊಂಡ್ಲು. उसको मृत्यु से उसने बचा लिया. ನಿನ್ನ ಪ್ರಾರ್ಥನೆ आपका प्रार्थना ನಿನ್ನ ಮಕ್ಕಳನ್ನ ಮರಣದಿಂದ ಬದುಕಿಸ್ತದೆ. आपके बच्चों को मृत्यु से बचाता ನಿನ್ನ है. ಪ್ರಾರ್ಥನೆ आपका प्रार्थना ನಿನ್ನ ಪ್ರಾರ್ಥನೆ आपका प्रार्थना ನಿನ್ನ ಗಂಡನನ್ನ ಮರಣದಿಂದ ಬದುಕಿಸ್ತದೆ. आपके पति को मृत्यु से ಬೆಂಕಿಯನ್ನು ಕಳ್ಕೊಳ್ಬೇಡ. बचाएगा. आग को आप मत खोइएगा. ಯಾರಾದ್ರೂ ಹೇಳ್ರಿ, कोई तो ಬೆಂಕಿಯನ್ನ कहिए आग को ಕಳ್ಕೊಳ್ಬೇಡ. मत खोइए. ಆಮೇನ್. ಆಮೆನ್. ಬೆಂಕಿಯನ್ನು ಕಳ್ಕೊಳ್ಬೇಡ. आग को आप मत खोइएगा. ಬೆಂಕಿಯನ್ನು ಕಳ್ಕೊಳ್ಬೇಡ. आग को आप मत खोइए. ಬೆಂಕಿಯನ್ನು ಕಳ್ಕೊಳ್ಬೇಡ. आग को मत ಈ खोइए. ವರ್ಷ यह ಬರೀ साल ಕ್ಯಾನ್ಸರ್ ಅಲ್ಲ, सिर्फ कैंसर नहीं, ಅದಕ್ಕಿಂತಲೂ ದೊಡ್ಡದಾದದನ್ನ ದೇವರು ಬಿಡಿಸುವುದನ್ನು ನೋಡ್ಲಿಕ್ಕಿದೀಯಾ? उससे भी बड़े चीजों को परमेश्वर छुड़ाते हुए आप देखने वाले
ಬೆಂಕಿಯಿಂದ ನೀನು ಹಾದು ಹೋಗುವಾಗಲೂ आग से जब आप होकर ಆತ गुजरेंगे ನಿನ್ನೊಂದಿಗಿರುವನು, वो आपके साथ रहेंगे, ಆತ ನಿನ್ನ ಕಾಯುವನು. वो आपकी रखवाली करेंगे। ಸಾಧ್ಯವೇ 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 ನನ್ನೇಸುವಿಗೆಲ್ಲವೂ ಸಾಧ್ಯವೇ 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 ನಿನ್ನ ಪ್ರಿಯನಿಗೆ ಸಮಸ್ತವು ಪಾಡಿದ ಪ್ರತಿ ಬಾಳನು ಮರಳಿ ಚಿಗುರಿಸುವಾತನೇ ನನ್ನ ದೇವರಿಗೆಲ್ಲವೂ ಪಾಡಿದ ಪ್ರತಿ ಬಾಳನು ಮರಳಿ ಚಿಗುರಿಸುವಾತನೇ ನನ್ನ ದೇವರಿಗೆಲ್ಲವೂ ಸಾಧ್ಯವೇ. ಹಗಲಿನಲ್ಲಿ ಮೇಘ ಸ್ತಂಭವೇ, ರಾತ್ರಿಯಲ್ಲಿ ಅಗ್ನಿ ಸ್ತಂಭವೇ, ದಿನವೆಲ್ಲವೂ ರೆಕ್ಕೆಯಿಂದ ನಿರೋಧಿಸಿರುವೆ. ಓ ನಂಬಿಕೆಯಿಂದ ಹೇಳೋಣ. विश्वास के साथ कहेंगे। ಸ್ನೇಹಿತರೆ ನನ್ನ ಕೈ ಬಿಟ್ಟರು, ಬಂಧುಗಳೇ ಭಾರವೆಂದು ನೆನೆದರು, ನನಗಾಗಿ ಬಲಿಯಾದೆ. ಹಗಲಿನಲ್ಲಿ ಹಗಲಿನಲ್ಲಿ ಮೇಘ ಸ್ತಂಭವೇ, ರಾತ್ರಿಯಲ್ಲಿ ಅಗ್ನಿ ಸ್ತಂಭವೇ, ದಿನವೆಲ್ಲವೂ ರೆಕ್ಕೆಯಿಂದ ನಿರೋಧಿಸಿರುವೆ. ಸ್ನೇಹಿತರೆ ನನ್ನ ಕೈ ಬಿಟ್ಟರು, ಬಂಧುಗಳೇ ಭಾರವೆಂದು ನೆನೆದರು, ನನಗಾಗಿ ಬಲಿಯಾದೆ. ನಿನ್ನ ಶಾಶ್ವತ ಪ್ರೀತಿಯ ನಾನು ಮರೆಯಲಾರೆನಯ್ಯ. ಎಷ್ಟು ಯುಗಗಳು ಕರೆದರು ಬದಲಾಗದು, ಬಾಡಿದ ಪ್ರತಿ ಬಾಳನು ಮರಳಿ ಚಿಗುರಿಸುವಾತನೇ ನನ್ನೇವರಿಗೆಲ್ಲರೂ ಸಾಧ್ಯವೇ ಸಾಧ್ಯವೇ ಸಾಧ್ಯವೇ. Speak it in faith. ಸಾಧ್ಯವೇ ನಂಬಿಕೆಯಿಂದ. विश्वास के साथ ಯೇಸುವಿಗೆಲ್ಲವೂ ಸಾಧ್ಯವೇ 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 ನನ್ನ ಪ್ರಿಯನಿಗೆ ಒಂದು ಕೊನೆಯ ಸಾರಿ ಸಾಧ್ಯವೇ 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 ನನ್ನೇಸುವಿಗೆಲ್ಲವೂ ಸಾಧ್ಯವೇ 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 ನನ್ನ ಪ್ರಿಯನಿಗೆ ಸಮಸ್ತವು ಮಾಡಿದ ಪ್ರತಿ ಬಾಳನು ಮರಳಿ ಚಿಗುರಿಸುವಾತನೇ ನನ್ನ ದೇವರಿಗೆಲ್ಲವೂ ಸಾಧ್ಯವೇ. ಮಾಡಿದ ಪ್ರತಿ ಬಾಳನು ನರಳಿ ಚಿಗುರಿಸುವಾತನೇ ನನ್ನ ದೇವರಿಗೆಲ್ಲವೂ ಸಾಧ್ಯವೇ. ಕೊನೆ ಸಾರಿ एक आखिरी बार। ಬಾಡಿದ ಪ್ರತಿ ಬಾಳನು ಮರಳಿ ಚಿಗುರಿಸುವಾತನೇ ನನ್ನ ದೇವರಿಗೆಲ್ಲವೂ ಸಾಧ್ಯವೇ. ತಂದೆ ದೇವರೇ, पिता परमेश्वर, ಪೂರ್ಣ ಹೃದಯದಿಂದ ನಂಬ್ತೇವೆ ಸ್ವಾಮಿ. पूरे हृदय से हम विश्वास करते हैं ಸಾಧ್ಯವೇ, संभव है, ನಿನಗೆ ಎಲ್ಲವೂ ಸಾಧ್ಯವೇ. आपसे सब कुछ संभव है। ಸಾಧ್ಯವೇ ಸ್ವಾಮಿ, परमेश्वर संभव है, ಸಂಪೂರ್ಣವಾಗಿ ನಿನಗೆ ಸಾಧ್ಯವೇ ತಂದೆ. संपूर्ण तरीके से आप ही से ನಿನಗೆ संभव है। ಅಸಾಧ್ಯವಾದದ್ದು ಒಂದೇ ಇಲ್ಲ. आपसे असंभव कुछ भी नहीं है। ಘನತೆಗಳು ಮಹಿಮೆಗಳು ನಿನಗೆ ಉಂಟಾಗಲಿ. सारा आदर और महिमा सिर्फ आप ही को मिले। ನಮ್ಮ ಸಹೋದರಿ ತಮ್ಮ ಸಾಕ್ಷಿಯನ್ನು ಹಂಚಿಕೊಂಡಂತೆ हमारे बहनें जिस तरह अपना गवाही को ಪ್ರತಿಯೊಬ್ಬರು बताया, हर एक ತಾವು ಕಲಿತಿರುವ ಪ್ರಕಾರ जिस तरह उन्होंने सीखा है, ಹಠದಿಂದ जिद से, ಪ್ರಾರ್ಥನೆ ಉಪವಾಸಗಳಿಂದ प्रार्थना और उपवास से ತಮ್ಮ ಮಹಾ
ಮಹತ್ ಕಾರ್ಯಗಳನ್ನ ಸಾಧಿಸಿಕೊಳ್ಳುವಂತೆ ಕೃಪೆ ಕೊಡು अपने ಸ್ವಾಮಿ. चमत्कार को हासिल करने जैसे आप कृपा दीजिए ಬಲಪಡಿಸು पिता। ಸ್ವಾಮಿ. आप बल दीजिए, ಪ್ರತಿಯೊಂದು ಕುಟುಂಬವನ್ನ ಬಲಪಡಿಸು. हर एक परिवार को आप बल ಪ್ರತಿಯೊಂದು दीजिए, ವ್ಯಕ್ತಿಯನ್ನ हर ಬಲಪಡಿಸು. एक व्यक्ति को आप बल ನಿನ್ನ दीजिए, ಕೃಪೆಯಿಂದ ತುಂಬಿಸು आपके ತಂದೆ. कृपा से उन्हें भर दीजिए पिता। ಯೇಸುವಿನ यीशु ಹೆಸರಿನಲ್ಲಿ. मसीह